ಓಯ್ ಬೇಗ ಬಾ ಮರೆ. ತಡಿಯಾ ಸ್ವಲ್ಪ ಬಿಟ್ಟು ಕಾಮವಾ. ಇವತ್ತು ಆಟ ನೋಡಕ್ಕೆ ಜನ ಜಾಸ್ತಿ ಇಲ್ಲಲ್ಲ? ಜನ ಸೇರ್ತಾರೆ ಮಾರೆ. ಮೊನ್ನೆ ಬ್ರಹ್ಮಾರ್ದಂಗೆ ಹಂಗೆ ಫಸ್ಟಿಗೆ ಜನೇ ಇಲ್ಲ. ಕಡಿಕ ಸುಖೇಶ ಬರ್ತಾನೆ ಗೊತ್ತಾರ ಮೇಲೆ ಜನ ಆರ್ಕಣ. ಅವನಿದ್ರೆ ಒಂದು ಮ್ಯಾಳಕಲ್ಲ ಒಂದು ಕಳಿಯ ಚೌಕಿ ಪೂಜೆ ಜೋರಿತ್ತು. ಬಾ ಬಾ ಸುಖೇಶ ನೋಡ್ಕೊ ಬಾಪ್ಪ. ಆಚೆಗೊಂಚು ನೀವು ಕಣ್ಕೊಂಡು ಹೋಗ. ಅಲ್ಲಿ ಮ್ಯಾನೇಜರ್ ಇದ್ದ ಮಾರೆ. ಅವ ಕಂಡ್ರು ಮತ್ತೆ ಚೋರಿ ಮಾಡೋದು ಮಾರೆ. ಅವನು ನನ್ನ ಕಂಡ್ರೆ ಆತಿಲ್ಲ ಅವನಿಗೆ. ಅಕ್ಕ ಅಕ್ಕ ಶ್ರೀದೇವಿಯ ಸನ್ನಿಧಾನದಲ್ಲಿ ಬ್ರಹ್ಮ ಕಲಶೋತ್ಸವ ಬಹುತೃಪ್ತ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಈಗ ನಾನು ವೇದಿಕೆಯ ತಮ್ಮೆಲ್ಲರ ಕಣ್ಮುಂದೆ ವೇದಿಕೆಯ ವಿಭಾಗದಲ್ಲಿ ಮೈಕ್ ಇಟ್ಟು ತಿಂದಿದ್ದೇನೆ, ಮಾತಾಡ್ತಿದ್ದೇನೆ. ನಾನು ನಿಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇದ್ದೇನೆ. ಏ ಚುಕ್ಕಿ, ಎಂತ ಮಾಡ್ತಿದ್ಯಾ? ಗೊತ್ತಾಯ್ತು ಬಾರ. ಹಾ ಇಲ್ಲಿ ನೋಡು ಸುಕೇಶ, ಚಂದ ಕಾಣ್ತಿದ್ಯ ಇವತ್ತು. ನಮ್ ಸುಕೇಶ ಮೇಕಪ್ ಮಾಡು ಮೊದ್ಲೇ ಚಂದ, ಬಣ್ಣ ಹಚ್ಚಿದ್ಮೇಲೆ ಇನ್ನೂ ಚಂದ. ಅವನಾಟ ನಾ ಎಲ್ಲೂ ಇದ್ರೂ ಬಿಡುದಿಲ್ಲ. ಒಂದ್ ಸೆಲ್ಫಿ, ಸ್ವಲ್ಪ ಒಂದ್ ಸೆಲ್ಫಿ. ಈಚೆ ಬಾ.
ಸುಕೇಶ್ ಯಾಕೋ ಇವತ್ತು ಚಪ್ಪೆ ಇದ್ದಂಗಿಲ್ವಾ? ಆ ಮ್ಯಾನೇಜರ್ ಇದ್ನಲ್ಲ ಮಾರ್ರೆ, ಅವನೇನೋ ಚೊರೆ ಮಾಡಿರ್ತಾನೆ. ಹಾ. ಏ ಸುಕೇಶ, ಎಂತಾಯ್ತಾ? ಹುಷಾರಿಲ್ವಾ? ಸ್ವಲ್ಪ ಸುಸ್ತಾಗ್ತಾ ಉಂಟು. ಹೌದಾ? ರಘು ಬಾಯಿಲಿ. ಅವನಿಗೆ ಎಂತಾಯ್ತು ನೋಡು, ಹುಷಾರಿಲ್ಲಂತ. ಅವನಿಗೆ ಸೋಡಾ ಏನಾದ್ರು ಕೊಡಿಸ್ತೀಯಾ? ನಾನ್ ಸ್ವಲ್ಪ ಆಚೆ ಹೋಗಿ ಬರ್ತೇನೆ, ಸರಿಯಾ? ಚೂರು ನೋಡ್ಕೋ. ಎಂತ ಮಾಡ್ಲಿಕ್ಕೆ ಆಗ್ತದೆ ಚುಕ್ಕಿ, ಸಮಾಧಾನ ಮಾಡ್ಕೊ. ತುಂಬಾ ಸಮಯದ ನಂತರ ಮಾತಾಡ್ಲಿಕ್ಕೆ ಸಿಕ್ಕಿತ್ತು. ಇಷ್ಟು ವರ್ಷ ಒಟ್ಟಿಗೆ ಇದ್ದು ಈಗ 3 ದಿವಸ ಇಲ್ಲ ಅವನ ಮದುವೆಗೆ. ಚುಕ್ಕಿ, 1 ಗಂಟೆಯಲ್ಲಿ ವೇಷ ಸಹ ಮುಗೀತದೆ, ಗಂಜಿ ಸಹ ಆಗ್ತದೆ, ಮತ್ತೆ ಒಟ್ಟಿಗೆ ಹೋಗೋಣ. ಬೇಡ, ನಾನು ಹೋಗ್ತೇನೆ ಮನೆಗೆ. ರವಿ, ರವಿ, ಅಮ್ಮ, ರವಿ ಇದ್ದಾನಲ್ಲ, ಕಡಪಡಿ ಆಟಕ್ಕೆ ಬರಲೇ ಇಲ್ಲ. ಅವಂದು ಕುಂಭಕರ್ಣನಿದ್ದೆ ಅಲ್ವಾ, ಬೆಳಿಗ್ಗೆ ಹೇಳೋದೇ ಇಲ್ಲ. ಬಾ ನೀನು ಒಳಗೆ. ಸುಮಾರು ದಿನ ಆಯ್ತು ನೀ ಕಾಣ್ಲಿಕ್ಕೆ ಇಲ್ಲ. ರವಿ, ಹೇ ರವಿ, ಎಂತ ಮಾರೆ ನಿಂದು ಬೆಳಿಗ್ಗೆ ಬೆಳಿಗ್ಗೆ? ಕಡಪಡಿ ಆಟಕ್ಕೆ ಯಾಕೆ ಬರಲಿಲ್ಲ? ಛೇ, ಅದು ಕೇಳಲಿಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ನಾನು ನಿದ್ರೆ ಹಾಳು ಮಾಡಿದ. ಅಲ್ಲ, ನೀ ಊರಿಗಿಡಿ ಡಂಗುರ ಸಾರಿಕೊಂಡು ಹೋಗ್ತಿದ್ದೆ ಅಂತಲ್ಲ, ನಾನು ಸರಿ ಇಲ್ಲ ಅಂತ. ನಾ ಮದುವೆ ಆದರೆ ನಿಂಗೆಂತ ಕಷ್ಟ? ನಾನೆಂತ ನಿಂದು ಗಂಡವ? ಬರ್ತೀಯಾ ಸ್ನಾನಕ್ಕೆ? ಏ ಸುಕೇಶ, ತೋಟದಲ್ಲಿ ಚಂದ್ರಣ್ಣ ಈಗಷ್ಟೇ ಮಾತಾಡಿ ಸಿಕ್ಕಿದ್ರು. ಕಟ್ಪಾಡಿ ಮಾಳ ಆಟ ನಿನ್ನೆ ಚಪ್ಪೆ ಅಂತಲ್ಲ ಮಾರಾಯ. ಹೌದಂಕಲ್. ಅಲ್ಲ, ನೀನು ಕಾಣಲಿಕ್ಕೆ ಇಲ್ಲ. ರವಿಗೆ ಮದುವೆ ಫಿಕ್ಸ್ ಆದದ್ದು ಗೊತ್ತುಂಟಲ್ವಾ?
ಇಂಥವನ್ನು ಮದುವೆ ಆಗ್ಬಿಡು ಮಾರಾಯ. ಬರೋ ವಾರ ದೊಂಪ, 1 ವಾರ ರಜೆ ಮಾಡು. ಏ ಸುಕೇಶ, ದೋಸೆ ಬೇಕಿತ್ತನಾ? ಬೇಡ, ಹೊಟ್ಟೆ ತುಂಬಿತ್ತು. ಹ್ಮ್. ನಿನ್ನ ಗಾಡಿ ಅಲ್ವಾ? ಚುಕ್ಕಿ ನೋಡು, ಇದು ನಿನ್ನ ಕನಸಿನ ಲೋಕ ಅಲ್ಲ. ಅದಲ್ಲದೆ ಯಕ್ಷಗಾನದಲ್ಲಿ ಮಾಡುವ ಸ್ತ್ರೀವೇಷ ಸಾಲ. ನಿಮಗೆ ಅರ್ಥ ಮಾಡಿಸಿ ಹೇಳ್ತಾ ಇದ್ದೇನೆ. ನಾನು ನನ್ನ ಗಂಡನಾಗಿ ತಿಳ್ಕೊಂಡಿದ್ದೇನೆ. ನಾನು ಗಂಡ ಆದರೂ ಮಾನಸಿಕವಾಗಿ ಹೆಣ್ಣಾಗಿ ಯೋಚನೆ ಮಾಡ್ತೇನೆ. ಆದ್ರಿಂದ ಎಷ್ಟೋ ಜನ ನನ್ನ ಸ್ತ್ರೀವೇಷವನ್ನ ಇಷ್ಟಪಡ್ತಿದ್ದಾರೆ. ಯಕ್ಷಗಾನದಲ್ಲಿ ಸ್ತ್ರೀವೇಷದಲ್ಲಿ ಮಾಡುವಾಗ ಸಿಗುವ ಖುಷಿ ಮತ್ತೆ ನಿನ್ ಜೊತೆ. ನಿನ್ನ ಕಲ್ಪನೆಯ ಲೋಕದಲ್ಲಿ ಏನೇನೋ ಆಲೋಚನೆ ಮಾಡಿಟ್ಟಿದ್ಯಾ. ನನಗೆ ನಿನ್ನ ಮನಸ್ಥಿತಿ ಅರ್ಥ ಆಗ್ತಾ ಇಲ್ಲ. ನಾವೀ ಸಮಾಜದಲ್ಲಿ ಬದುಕುವಾಗ ಈ ಸಮಾಜಕ್ಕೆ ತಕ್ಕ ಬದುಕಬೇಕಾಗ್ತದೆ. ಅದೆಲ್ಲ ಮರ್ತು ಬಿಡು. ನಾವು ಮೊದಲನ ಹಾಗೆ ಫ್ರೆಂಡ್ಸ್ ಆಗಿರುವ. ಆದರೆ ನೀನು ಈ ರೀತಿ ಹುಚ್ಚುಗಟ್ಟೋದಾದ್ರೆ ಇನ್ನೂ ನನ್ನ ಹತ್ರ ಬರಬೇಡ. ಇಜಿಜಿ ಎಂಕಿನಿ ಬರ್ರೆ ಕಾಪುಜಿ ವೇಷನಿ ಆಯ್ಕೆ ಕೊರ್ಲೆ. ಸರಿ ಸರಿ ಆವ್ ದೀಪ. ಎಂತವ ಬಾರಿ ಸ್ಮೆಲ್ ಬರ್ತಾ ಉಂಟು? ಸುಕ್ಕವ? ಸುಕ್ಕ ಬದಿ ಮನೆಯಲ್ಲಿ, ನಮ್ಗೆ ಇವತ್ತು ಗುಳ್ಳ. ಓ, ನಾನು ಚುಕ್ಕಿಗೆ. ಓ, ಚುಕ್ಕಿ ಇಲ್ಲೇದಾನಾ? ಎಂತಕ ಬೇಜಾರಲ್ಲಿದ್ದಿ? ಆಗುದೆಲ್ಲ ಆಯ್ತು. ಎಂತ ಮೈಯೆಲ್ಲ ಬಿಸಿ ಉಂಟು, ಹುಷಾರಿಲ್ವಾ? ಎಂತ ಸಹ ಇಲ್ಲ, ಸರಿ ಇದ್ದೇನೆ. ನಾಳೆ ಚುಕ್ಕಿಗೆ ಏನಾದ್ರು ಆದ್ರೆ ಮನೆಯವ್ರು ನಮ್ಮನ್ ಬಿಡ್ತಾರಾ? ಅವನು ನಾವು ಅರ್ಥ ಮಾಡಿಕೊಂಡಷ್ಟು ಅವನ ಮನೆಯವರು ಅರ್ಥ ಮಾಡಿಕೊಂಡಿದ್ರೆ. ನೀನ್ ಮೇಳಕ್ಕೆ 1 ವಾರ ರಜೆ ಹಾಕಿದ್ಯಲ್ಲ, ಹಾಗೆ ನಾನ್ ಸಹ ರಜೆ ಹಾಕಿದ್ದೇನೆ. ಅಲ್ಲ, ಆ ರವೀಂದ್ರ ಒಬ್ಬನೇ ನಿನ್ನ ಪ್ರಪಂಚ. ನಿನ್ನ ತಂದೆ ತಾಯಿ ತಂಗಿ ಈ ಯಕ್ಷಗಾನ ಇದ್ಯಾವುದು ನಿನ್ನ ಮನಸ್ಸಲ್ಲಿ ಇಲ್ವಾ? ಯಾರಿಗೆ ನೀನು ಬೇಡುವೋ ನಿಂಗೆ ಅವ್ರು ಯಾಕೆ? ನಿಂಗೆ ಈ ಹೆಸರು ಗೌರವ ಕೊಟ್ಟ ಈ ಕಲೆಗೆ ನೀ ಹೀಗೇನಾ ಗೌರವ ಕೊಡುದು? ಒಂದು ಹೇಳ್ತೇನೆ ಚುಕ್ಕಿ, ನೀನು ಪ್ರೀತಿಸುವ ಈ ಕಲೆ ನಿನ್ನ ಕೈ ಯಾವತ್ತೂ ಬಿಡುವುದಿಲ್ಲ. ನೀನೊಂದು ಕೆಲಸ ಮಾಡು, ಮನೆಯವರಿಗೆ ಫೋನ್ ಮಾಡಿ ಹೇಳು, ನಾವಿವತ್ತು ಮಲ್ಪೆ ಬೀಚಿಗೆ ಹೋಗುವ. ನಾನೆಲ್ಲಿಗೆ ಸಹ ಬರೋದಿಲ್ಲ. ಏ, ನೀನು ಫೋನ್ ಮಾಡ, ನಾವು ಊಟ ಮಾಡುವ. ಸರಿ. ಗುಳ್ಳ ಉಂಟು. ನಿಂಗೆ ಕೋನ್ ಆಗ್ಬೋದು? ಎಂತ ಸಹ ಆಗ್ಬೋದು ಮಾರೆ. ಚುಕ್ಕಿ, ನಿಂಗೆ ಎಂತ ಬೇಕು? ನಂಗೆಂತ ಸಹ ಬೇಡ.
ಅವನೊಂದು ಸಾವು ಮಾಡ. ಅವಂದು ಇದ್ದದ್ದೇ, ನೀನ್ ತೆಗೋ. ಎಂತ ದಾಮೋದರ ಪಾಪ ಒಳ್ಳೆ ಮನುಷ್ಯ. ಇವರು ಯಾರು ನಿನ್ನ ಫ್ರೆಂಡ್ಸಾ? ರವೀಂದ್ರ ಬರ್ಲಿಲ್ವಾ? ರವೀಂದ್ರ ಹೋದ್ರೆ ಹೋಗ್ಲಿ, ನಾನಿದ್ದೇನಲ್ವಾ. ತಗೋ. ಅವನಿಗೆಂತ ಆಯ್ತಾ? ಎಂತ ಮಾರೆ, ಎಂತೆಂತ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಇದೇ ಆಯ್ತು ಯಾವ ಹಲೋ. ಎಷ್ಟು ಸಲ ಕಾಲ್ ಮಾಡಿ ಉಪದ್ರ ಕೊಡ್ತೀನಿ, ಈಗೆಂತ ಮಾತಾಡ್ಲಿಕ್ಕಿಲ್ಲ ನಿಮಗೆ? ಈಗ ಹೇಳು, ನಾ ಕೇಳ್ತೇನೆ, ಮಾತಾಡ. ನಂಗೇನು ಹೇಳಲಿಕ್ಕಿಲ್ಲ. ಆಯ್ತಿರ್ಲಿ ಬಿಡು, ಇವತ್ತು ಸಂಜೆ ದೊಂಪ, ಇನ್ನು ಕರೀಲಿಲ್ಲ ಅಂತ ಹೇಳ್ಬೇಡ. ಬಾ ದೊಂಪಗೆ, ಗೊತ್ತಾಯ್ತಲ್ಲ? ಯಾರ್ದ ಫೋನು? ರವಿದ್ದಮ್ಮ. ಹಲೋ ಹಲೋ. ಹೌದು, ಇವತ್ತು ದೊಂಪ ಅಲ್ವಾ? ನಂಗೆ ಬರ್ಲಿಕ್ಕೆ ಆಗೋದಿಲ್ಲ, ಬೇಜಾರು ಮಾಡಬೇಡ ಅಂತ ಹೇಳಾಯ್ತಾ? ಹಾ ಆಯ್ತಮ್ಮ. ಹಲೋ, ಎಲ್ಲಿ ಹೋದ್ಯಾ? ಏಯ್, ಹಲೋ ಹಲೋ. ನಾನು ನಿಂಗೆ ಸಲ ಕಾಲ್ ಮಾಡಿದ್ದೆ. ನನ್ನ ಹತ್ರ ಮಾತಾಡ್ಲಿಕ್ಕೆ ನಿಂಗೆ ಟೈಮೇ ಇಲ್ಲ ಅಲ್ವಾ? ಮತ್ತೆ ಮತ್ತೆ ಅದೇ ಮಾತಾಡ್ತಾ ಇದ್ರೆ ಎಂತ ಪ್ರಯೋಜನ ಹೇಳು? ಸುಮ್ಮನಿಲ್ಲ. ರವಿ, ಬೇರೇನು ಕೇಳಲಿಕ್ಕಿಲ್ಲ. ನೀನು ಮದುವೆ ಆದಮೇಲೆ ನಮ್ಮಿಬ್ಬರ ಫ್ರೆಂಡ್ಶಿಪ್ ಹೀಗೆ ಇರಬೇಕು ಅಷ್ಟೇ ನಾನು ಕೇಳೋದು. ಅಲ್ಲ ಚುಕ್ಕಿ, 4 ದಿವಸ ನಿನ್ನೊಟ್ಟಿಗೆ ಮಲಗಿದೇನಂತ ಜೀವನವಿಡೀ ನಿನ್ನೊಟ್ಟಿಗೆ ಮಲಗ್ಲಿಕ್ಕೆ ಆಗ್ತದ? ಇನ್ನು ನನ್ನ ಮದುವೆ ಆಗ್ತದೆ, ಹೆಂಡತಿ ಬರ್ತಾಳೆ. ಹೆಂಡತಿ ಬಿಟ್ಟು ನಿನ್ ಜೊತೆ ಮಲಗ್ಲಿಕ್ಕೆ ನಂಗೆಂತ ಹುಚ್ಚ? ಬರ್ತೀಯ ದೊಂಬಗೆ ಬಾ, ಇಲ್ಲಾಂದ್ರೆ ಸಾಯಾಚೆ. ಅವು ಪೂರ ಸಮ ಉಂಡು ನಿಕ್ಕದಾಯ ಮಂಡ್ಯ ಬೆಚ್ಚ ಇದೆ ಇಡೇ ಬಲೆ ಇದ್ದೆ ದಾದ ಅವು ತುಲೆ ಸರಿ ಚೋ ಅವು ಪೂರ ದಾದ ಇರ್ನ. ನಮಸ್ಕಾರ. ನಮಸ್ಕಾರ. ಹಾ ಓಕೆ ಉನ್ನಸ್ ಮಾಡ್ತೀನಿ. ಚುಕ್ಕಿ ಬಂದಿರ್ಬೋದಣ್ಣ. ನಾನು ಕಾಲ್ ಮಾಡಿದೆ, ಮತ್ತೆ ಬರ್ತೇನೆ ಅಂತ ಹೇಳಿದ. ನಾನು ಸಹ ಕಾಲ್ ಮಾಡಿದ್ದೆ. ಹೌದಾ? ನೀವು ಮುಂದೆ ಹೋಗಿ ನಾನಿಂದ ಬರ್ತೇನೆ ಅಂತ ಹೇಳಿದ್ರು. ಸರಿ, ಬಾ ನೋಡುವ. ಎಲ್ಲಿದ್ದೀರಿ ನೀವು? ಇಬ್ರು ಬಂದಿದ್ದೀರಾ? ಸುಖೇಶ್ ಎಲ್ಲಿ? ಸುಖೇಶ್ ಕೃಷ್ಣ ಒಳಗಿಲ್ವಾ? ಇಲ್ಲ. ಅಲ್ಲ, ಅವ್ನು ನಿನ್ನೆ ದೊಂಪಗ ಸಹ ಬರ್ಲಿಲ್ಲ. ಸರಿ ಸರಿ ಸರಿ. ಬಲೆ ಬಲೆ ಬರ್ತಾರಾ? ಬಲೆ ಬಲೆ. ಉನ್ನಸ್ ಮಾಡ್ಕೋದೆ ಅವೇ. ಏನು ಬರ್ಬೋದಲ್ಲ ಮಾರೆ. ನೀನು ಅವ್ನು ಕಾಲ್ ಮಾಡು. ಕಾಲ್ ಪಿಕ್ ಮಾಡ್ತಾ ಇಲ್ಲ. ಒಂದು ನಿಮಿಷ. ನಿವೇದಿತ ಎಂತ ಅವಳು ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಲೋ, ಎಲ್ಲಿ? ಅಮ್ಮ, ಚುಕ್ಕಿಯಲ್ಲಿ
ಚುಕ್ಕಿ ಈಗ ಐಸಿಯು ಅಲ್ಲಿದ್ದಾನೆ. ನಿಮ್ಮೊಳಗೆ ಎಂತಾದ್ರೂ ಸಮಸ್ಯೆ ಇತ್ತ? ಅವನು ಎಂತಾದ್ರೂ ಹೇಳಿದ್ನಾ? ಇಲ್ಲಮ್ಮ, ಅಂಥದ್ದೇನು ಆಗ್ಲಿಲ್ಲ. ಸುಮಿತ್ರ, ಎಂತಾಯ್ತಾ ಮನೆಯಲ್ಲಿ? ಅದು ನನ್ನ ಅಣ್ಣನ ಹತ್ರ ರವೀಂದ್ರ ನಮ್ಮ ಮದುವೆಗೆ ಹೋಗುದಿಲ್ವಾ ಅಂತ ಕೇಳಿದೆ. ಅವನಿಲ್ಲ ಅಂತ ಹೇಳಿ ರೂಮ್ ಒಳಗೆ ಹೋಗಿ ಕೂತು ಬಾಗಿಲಾಕಿದ್ದವನು ಮತ್ತೆ ಬರಲೇ ಇಲ್ಲ. ನಾನು ಮತ್ತೆ ಕಿಟಕಿ ಹತ್ರ ಹೋಗಿ ಇಣುಕಿ ನೋಡಿದೆ. ಅವನು ಕೆಳಗೆ ಬಿದ್ದು ಒದ್ದಾಡ್ತಿದ್ದ. ಬಾಯಲ್ಲೆಲ್ಲ ನೊರೆ ಬರ್ತಿತ್ತು. ಅಪ್ಪನಿಗೆ ಕಾಲ್ ಮಾಡಿದ್ಯಾ? ಇಲ್ಲ, ಅಪ್ಪನಿಗೆ ಹೇಗೆ ಹೇಳುದಂತ ನಂಗೆ ಗೊತ್ತಾಗಲಿಲ್ಲ. ಅವ್ರಿಗೆ ನಾನು ಕಾಲ್ ಮಾಡ್ತೇನೆ. ಅವ್ರು ಬಂದ ಮೇಲೆ ನೀವು ಹೊರಡಿ. ಇವತ್ತು ನಾಳೆ ನಿಲ್ತೇನೆ. ಹಾಂ, ಸರಿ. ಮದುವೆಗೆ ಸಹ ಲೇಟ್ ಆಗಿ ಬಂದದ್ದು. ಸಂತು, ರೆಡಿ ಇಡ್ತೇನೆ ಇಲ್ಲಿ. ಚಾಕ್ಲೇಟ್ ಆಯ್ತಾ? ಸಂಜೀವ, ಇದ್ದದ ಗುರ್ತ ಇಲ್ಲದವನಾಗೆ ಮಾಡ್ತಿದ್ದಿ ಅಲ್ವಾ? ನೀನು ನನ್ನ ಮದುವೆಗೆ ಯಾಕೆ ಬರಲಿಲ್ಲ ಹೇಳು? ಗೊತ್ತುಂಟಲ್ಲ ಮಾರೆ, ಲೈನಿಗೆ ಹೋಗ್ಲಿಕ್ಕಿತ್ತು. ಅಲ್ಲ, ನಿಮ್ಮ ಚುಕ್ಕಿಯಾಗಿದ್ದಾನ? ಈ ವಿಷಯ ಯಾರಿಗಿತ್ತು? ನನಗೆ ಆ ಸುದರ್ಶನ ಹೇಳಿದ. ನಾನೊಂದು ಯೋಚನೆ ಮಾಡುದು, ಒಮ್ಮೆ ಬಂದು ನೋಡ್ದ ಅವನನ್ನು ಅಂತ. ಬೇಡ, ನೋಡುದೆಲ್ಲ ಬೇಡ. ಮತ್ತೆ ಸುಮ್ಮನೆ ಹುಚ್ಚುಗಾಡ್ತಾನೆ. ಅಲ್ಲ, ಈಗ ನೀನು ಹೆಂಡತಿಯನ್ನು ಬಿಟ್ಟು ಅವನ ಜೊತೆ ಹೋಗ್ತೀಯ? ಇಲ್ಲ ಅಲ್ಲ, ಹಾಗಾದ್ರೆ ಸುಮ್ಮನೆ ಇರು ಮಾರೆ. ನೀ ಹೇಳುದು ನೋಡಿದ್ರೆ ಮಾರೆ ಎಲ್ಲ ನಾನೇ ಮಾಡಿದಾಗೆ ಉಂಟು. ಅಲ್ಲ, ನಿಂಗೆ ಇಷ್ಟೆಲ್ಲ ಆದರೂ ಕೂಡ ಸಾಕಾಗ್ಲಿಲ್ವಾ? ನೀ ಅಲ್ಲಿ ಹೋಗದಿದ್ರೆ ಒಳ್ಳೇದು. ನೀವೀಗ ಹೇಗಿದ್ದೀರೋ ಹಾಗೆ ಇದೆ. ನನಗೆ ಲೈನಿಗೆ ಹೋಗ್ಲಿಕ್ಕೆ ಉಂಟು, ನಾನು ಬರ್ತೇನೆ. ಎಂತಾಯ್ತು ಚುಕ್ಕಿ? ಎಂತಾಯ್ತು? ನನ್ನ ಹತ್ರ ಹೇಳು ಮಗ. ಮೇಡಮ್, ಜಾಸ್ತಿ ಮಾತಾಡ್ಸ್ಲಿಕ್ಕೆ ಹೋಗ್ಬೇಡಿ, ಸುಸ್ತಾಗುತ್ತೆ. ನಾಲ್ಕು ದಿನ ಆಯ್ತಲ್ಲ, ರಿಕವರಿ ಆಗ್ತಾ ಇದ್ದಾನೆ. ಇನ್ನು 2 ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು. ಆಯಿತು ಸರ್. ಹಾಗೆ ಡಾಕ್ಯುಮೆಂಟ್ಸ್ ಕೆಲವು ಸೈನ್ ಮಾಡಲಿಕ್ಕಿದೆ. ಮತ್ತು ಮೆಡಿಸಿನ್ಸ್ ಬರೆದು ಕೊಡ್ತೇನೆ. ಹೋಗಿ ರಿಸೆಪ್ಷನಲ್ಲಿ ಮಾತಾಡಿ. ಟೇಕ್ ಕೇರ್. ಈಗ ಬರ್ತೇನೆ ಮಗ, ಆಯ್ತಾ? ಸುಮಿತ್ರಾ, ನನಗದೆಲ್ಲ ಗೊತ್ತಾಗೋದಿಲ್ಲ, ನೀನು ಬಾ ಮಗ. ಡಾಕ್ಟರ್ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಒಮ್ಮೆ ಇದನ್ನು ಹಿಡ್ಕೊಳ್ಳಿ. ಸಂಜೀವ ಬರಲಿಲ್ವಾ? ಬೊಂಡ ತರ್ಲಿಕ್ಕೆ ಹೋಗಿದ್ದಾನೆ. ಅವನನ್ನ ಕ್ಲಾಸ್ಮೇಟ್ ಅಂತ ಹೇಳುದಲ್ಲ, ಅವ ತುಂಬ ಒಳ್ಳೆ ಜನ ಅಲ್ಲ, ಎಲ್ಲರಿಗೆ ಸಹ ಹೆಲ್ಪ್ ಮಾಡ್ತಾನೆ. ನಿಮ್ಮ ಸ್ತ್ರೀ ವೇಷದ ಬಗ್ಗೆ ಅವನೇ ನನಗೆ ಮೊದಲೇ ಹೇಳಿದ್ದು. ಸುಮಾರು ಸಲ ಅವನೊಟ್ಟಿಗೆ ನಿಮ್ಮ ವೇಷ ನೋಡಲಿಕ್ಕೆ ಸಹ ಬಂದಿದ್ದೆ, ಆದರೆ ಈ ಸೀಸನಲ್ಲಿ ಸಿಗಲೇ ಇಲ್ಲ. ಟ್ಯಾಬ್ಲೆಟ್ಸ್ ಇಲ್ಲಿಟ್ಟಿದ್ದೇನೆ, ಆಯಿತಾ? ಹಾಂ, ಈಗಷ್ಟೇ ನಿನ್ನನ್ನು ಕೇಳಿದ್ದೆ ಮರೆಯ. ನೆಕ್ಸ್ಟ್ ಸುಕೇಶನ ವೇಷ ಎಲ್ಲಾದರೂ ಇರುವಾಗ ಹೇಳಾಯ್ತಾ? ಇವನ ಸ್ತ್ರೀ ವೇಷ ನೋಡಿದರೆ ನಾವು ಹೆಣ್ಮಕ್ಳು ಸಹ ನಾಚ್ಕೊಳ್ಬೇಕು. ಸರಿ, ನಾನು ಬರ್ತೇನೆ. ಹಾಂ, ಆಯಿತು. ಬೊಂಡ ಕುಡಿತೀಯಾ? ಓಯ್, ನಿನ್ನ ಫ್ರೆಂಡಿಗೆ ಲವ್ ಏನಾದರೂ ಉಂಟಾ? ಹಾಗೆಂತೆಲ್ಲ. ನಿಂಗೆ ಪ್ರೀತಿ ಉಂಟು ಅಂತ ಹೇಳುವ ಅಂತ ಅನಿಸಿತು.
ಎದೆಗಿಳಿವ ಮುನ್ನ ಹೀಗೇಕೆ ಅವಸರದಿ ಹೊರಟು ಬಿಟ್ಟೆ ನನ್ನ ಸೆರೆಗೆ ಸಿಗದ ಮಾಯೆ ಇರುಳ ಛಾಯೆ ನೀನು ಮನದೊಳಗೆ ಕಾಡೋ ಕಹಿ ಇಂಬು ನೀನು ನಿನ್ನ ಒಲವ ಬಣ್ಣ ನೀ ನುಡಿದ ಮಾತಲ್ಲಿ ನಿಜ ಪ್ರೀತಿ ಅಮಲಿತ್ತು ಕಾಣಲಿಲ್ಲವೋ ಎನಗೆ ಕಪಟ ಮೋಹ ಕವಿಸಿ ನನ್ನೆದೆಯಲ್ಲಿ ಪ್ರೀತಿ ಕಿಚ್ಚು ಸಾಕು ನಂದಿಸಿ ಹುಸಿ ಪ್ರೀತಿ ಹುಚ್ಚು ನಿನ್ನ ಒಲವ ಬಣ್ಣ ಇಷ್ಟೆಲ್ಲ ಮಾಡ್ಕೊಳ್ಳುವಾಗ ನನ್ನ ನೆನಪು ಬರಲಿಲ್ಲಲ್ಲ. ಎಲ್ಲಿಗೆ ಹೊರಟದ್ದು? ಮನೆಗೆ ಸಸಿ ತರಲಿಕ್ಕೆ ಕೃಷಿ ಭವನಕ್ಕೆ ಹೊರಟದ್ದು ಮಾರ. ನಾನು ರಾಜ್ಯಕ್ಕೆ ಒಳ್ಳೆ ಜನರಿಗೆ ಉತ್ತರ ಕೊಟ್ಟು ಕಾಯ್ದು ಮಾರ. ಎಲ್ಲರೂ ಮಗ ಯಾಕೆ ಹಾಗೆ ಮಾಡಿದ್ರು, ಎಂತ ಕಥೆ, ಹಾಗೆ ಹೀಗೆ ಅಂತ ತಲೆ ಎಲ್ಲ ಹಾಳು ಮಾಡಿ. ಈಗ ಸುಖೇಶ್ ಹೇಗಿದ್ದಾನೆ? ನಾನು ಸಹ ಫೋನ್ ಮಾಡಿದ್ದೆ. ನಿಜವಾಗಿ ಅವನಿಗೆ ಆದದ್ದೆಂತ? ನಿಂಗೆಂತಾದ್ರೂ ವಿಷಯ ಗೊತ್ತಿದ್ರೆ ಹೇಳು ಮಾರೆ. ಚುಕ್ಕಿ ನನ್ನ ಹತ್ರ ಎಂಥದೋ ಮುಚ್ಚಿಡ್ತಿದ್ದಾನೆ. ಭಾಸ್ಕರ ಎರಡು ಚಾಕೋರ್. ಆ ಸುದರ್ಶನ ಗಳಿಗೆಗೊಂದು ಮಾತಾಡ್ತಾನೆ ಮಾರೆ. ಎಂತ ಹೇಳ್ತಾನಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಸಿಳುಗುಡ್ಡೆಯಲ್ಲಿ ಒಬ್ಬ ಮಂತ್ರವಾದಿ ಇದ್ದಾನೆ ಅಂತ ಸುದರ್ಶನ ಹೇಳಿದ್ದಾನೆ. ಅವನತ್ರ ಕೇಳಿದ್ರೆ ಎಲ್ಲ ಸರಿಯಾಗ್ಬೋದು. ನಾನು ಕೂಡ ಹೋಗ್ಲಿಕ್ಕೆ ಒಂದ್ಸರಿ ಹೋಗಿದ್ದೆ. ಅಲ್ಲ, ಈ ಮಂತ್ರವಾದಿ ಅಂತ ಹೇಳಿದ್ದಾರೆ ಸಂಜೀವ. ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ. ನೀನು ಅವನ ಫ್ರೆಂಡ್ ಆಗಿ ನನಗೊಂದು ಉಪಕಾರ ಮಾಡ್ತೀಯಾ? ಚುಕ್ಕಿಗೆ ಒಳ್ಳೇದಾಗುದಾದ್ರೆ ಎಂತ ಬೇಕಾದ್ರೂ ಮಾಡ್ತೇನೆ, ನೀವು ಹೇಳಿ. ಚುಕ್ಕಿಯ ತಲೆಗೆ ಮದ್ದಾಗಿದ್ದಾನಂತೆ. ಚುಕ್ಕಿಯ ಒಟ್ಟಿಗೆ ಇರುವವ ಒಟ್ಟಿಗೆ ಇರ್ತಾನವ. ಮೊನ್ನೆ ಅಷ್ಟೇ ಅವನಿಗೆ ಮದುವೆ ಆಯ್ತಂತೆ. ಮದ್ದು ಯಾಕೆ ಹಾಕಿದಂದ್ರೆ ಚುಕ್ಕಿ ಒಳ್ಳೆ ರೀತಿಯಲ್ಲಿ ಇರುವುದು ಅವನಿಗೆ ಇಷ್ಟ ಇಲ್ಲ. ಸುಕೇಶನ್ ಹತ್ರ ಮಾತಾಡಿ ಅವನನ್ನೊಂದು ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಒಪ್ಪಿಸು ಮಾರೆ. ಆಯ್ತು. ಮಂತ್ರವಾದಿ ಕೂಡ ಸುಕೇಶನನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾನೆ. ಆಯ್ತು, ಮಾಡು. ಎಷ್ಟು ಸಲ ಹೇಳುದು ಮಾರೆ, ನಿಮಗೆ ಹೇಳಿ ಅರ್ಥ ಆಗುದಿಲ್ವಾ? ಡೇಟ್ಸ್ ಎಲ್ಲ ಬುಕ್ ಆಗಿದೆ ಅಂತ. ಇಡು ಮಾರೆ ಫೋನ್. ಎಷ್ಟು ಸಲ ಉಪದ್ರ ಮಾಡ್ತಾರೆ, ಫೋನ್ ಮಾಡ್ತಾರೆ. ಏ ಚುಕ್ಕಿ, ಎಷ್ಟು ದಿವಸ ಆಯ್ತಾ? ಬಾ 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 ಮಾತಾಡ್ಬೇಕು.
ಎಂತ ಆಯ್ತಾ ಚುಕ್ಕಿ? ನೀನು ಬರುದಿಲ್ವಾ? ನಿನ್ನ ಅಭಿಮಾನಿಗಳೆಲ್ಲ ನಿನ್ನ ವೇಷಕ್ಕೆ ಕಾಯ್ತಾ ಇರ್ತಾರೆ. ನೀನು ಬರಲಿಲ್ಲ ಅಂದ್ರೆ ಅವ್ರಿಗೆ ಬೇಸರ ಆಗೋದಿಲ್ವನಾ? ಅದಕ್ಕೆ ನಾನು ರಘುಗೆ ನೀನು ನನ್ನ ಹತ್ರ ಬಂದು ಮಾತಾಡ್ಲಿಕ್ಕೆ ಹೇಳಿದ್ದು. ಅಲ್ಲ, ಮತ್ತೆ ಸ್ವಲ್ಪ ವಿಷಯ ನನಗೂ ಗೊತ್ತುಂಟು ಆಯ್ತಾ. ಆಮೇಲೆ ನೀನೇನಷ್ಟು ಚಿಂತೆ ಮಾಡಬೇಡ ಮಾರಾಯ. ನೋಡು ಚುಕ್ಕಿ, ಮೇಳದ ದನಿಸ ನೀನು ಬಂದು ಸ್ವಲ್ಪ ಮಾತಾಡಿ ಹೋಗ್ಲಿಕ್ಕೆ ಹೇಳಿದ್ದಾರೆ. ಎರಕದಿಂದ ಬಿಟ್ಟು ಹೇಳ್ತೇನೆ. ಅಲ್ಲ ಮಾರಾಯ, ಮೇಳದಲ್ಲೇ ಬೆಳೆದವ ನೀನು. ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು ಮಾರಾಯ. ನಿನ್ನ ಒಳ್ಳೇದಕ್ಕೆ ಅಲ್ವಾ ನಾವು ಹೇಳುದು ಕೂಡ. ಮನೇಲಿ ಸ್ವಲ್ಪ ತಾಪತ್ರಯ. ಅಪ್ಪ ಮೇಳಕ್ಕೆ ಹೋಗುದು ಬೇಡ, ಬೇರೆ ಕೆಲಸಕ್ಕೆ ಹೋಗು ಅಂತ ಹೇಳ್ತಿದ್ದಾರೆ. ಆದರೆ ನನ್ನ ಮನ್ಸು ಮಾತ್ರ ಮೇಳದ ಮೇಲೆ ಉಂಟು. ಅಲ್ಲ, ದಾಮೋದರ ಹತ್ರ ಬೇಕಾದ್ರೆ ನಾನು ಮಾತಾಡ್ತೇನೆ ಮಾರಾಯ. ಮಾತಾಡ್ಲಾ? ನೀನ್ ಬಾ ಮಾರಾಯ, ನೀನ್ ಬೇಜಾರು ಮಾಡ್ಕೊಳ್ಬೇಡವಾ? ಸುಮಿ, ಎಂಟ್ರಿ ಅಂತ ಆಯ್ತಾ? 1 ವಾರದಲ್ಲಿ ಹೇಳ್ತಾನಂತ ಹೇಳಿದಾರಪ್ಪ. ಮತ್ತೆ ನನ್ನೊಟ್ಟಿಗೆ ಡಿಗ್ರಿಯಲ್ಲಿ ಕಲಿತಿದ್ರಲ್ಲ, ಅವರು ಸಹ ಬಂದಿದ್ರು. ಒಂದು ಕೆಲಸ ಸಿಗ್ಲಿಕ್ಕೆ ಎಷ್ಟು ಕಷ್ಟ ಉಂಟು ಮಾರೆ. ಹೌದಪ್ಪ. ಚುಕ್ಕಿ, ಊಟಕ್ಕೆ ಬಾ. ಆಯ್ತಾ ಮಾರೈತೆ? ಬಂದೆ ಮಾರ್ರೆ. ಪದ್ಮನಾಭ ಫೋನ್ ಮಾಡಿದ್ನ, ನಿನ್ನನ್ನು ಯಕ್ಷಗಾನಕ್ಕೆ ಕಳಿಸ್ಬೇಕಂತೆ. ಅವನಿಗೆ ಬೇರೆ ಯಾರು ಸಿಕ್ಲಿಲ್ಲ ಅಂತ ಕಾಣ್ತದೆ. ಮತ್ತೆ ಇವನ ಮೇಲೆ ಪ್ರೀತಿಯಿಂದ ಏನಲ್ಲ. ಹಾಗಲ್ಲಪ್ಪ, ಇಷ್ಟು ವರ್ಷದಿಂದ ನಾನು ಮೇಳದಲ್ಲಿ ಇದ್ದೆ ಅಲ್ಲ. ಯಕ್ಷಗಾನ ಮಾಡಿ ರಾತ್ರಿ ಇಡೀ ನಿದ್ರೆ ಕೆಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ. ನಿನ್ನ ಒಟ್ಟಿಗಿದ್ದ ನಿನ್ನ ಫ್ರೆಂಡ್ಸ್ ಹಿಂದಿನಿಂದ ಮಾಟ ಮಂತ್ರ ಮಾಡಿಸ್ತಾರೆ. ಈ ಕಾಲದಲ್ಲಿ ಯಾರನ್ನೂ ಸಹ ನಂಬಲಿಕ್ಕೆ ಆಗೋದಿಲ್ಲ. ಸಂಬಳ ಕಡಿಮೆ ಆದರೂ ತೊಂದರೆ ಇಲ್ಲ. ಬೆಳಿಗ್ಗೆ ಬೇಗ ಹೋಗಿ ಸಂಜೆ ಮನೆಗೆ ಬರೋ ಹಾಗೆ ಇರಲಿ. ಚುಕ್ಕಿ, ಇದು ನಮ್ಮ ಸಂಜೀವ ಸಿರಿಗುಡ್ಡಿ ಹೋಗೋ ಬಗ್ಗೆ ಏನಾದರೂ ಹೇಳಿದ್ನಾ? ನೀವೇ ಹೇಳಿ, ಯಾವಾಗ ಹೋಗೋದು? ನನ್ನ ಹತ್ರನೇ ಹೇಳ್ಬೋದಿತ್ತಲ್ಲ ಆ ವಿಷಯ. ಅಲ್ಲ ಮಾರಾಯ, ನನ್ನ ಹೆದರಿಕೆಯಿಂದ ನಾನು ಹೇಳಿದ್ದು. ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಹಾಗೆ ನೀನು ಎಲ್ಲವನ್ನು ಬಿಡಿಸಿ ಹೇಳ್ತಾ ಇದ್ರೆ ನಮ್ಮ ಮನೆಯವರು ಸುಮ್ಮನೆ ಇರ್ತಾ ಇದ್ರ? ಮನೆ ಬಿಟ್ಟು ಹೋಗ್ಲಿಕ್ಕೆ ಹೇಳ್ತಾ ಇದ್ರು. ಅದನ್ನು ಮಾತ್ರ ಯಾರು ಸಹಿಸುವುದಿಲ್ಲ ಅಲ್ವಾ? ಇದೆಂತ ಮಂತ್ರವಾದಿ ಕೊಟ್ಟದ್ದ? ಅಲ್ಲ, ರವಿ ಹಾಗೆ ಮಾಡಿರ್ಲಿಕ್ಕಿಲ್ವಾ? ನಾನು ಅದನ್ನೆಲ್ಲ ನಂಬುದು ಇಲ್ಲ. ನೀನು ನಂಬದೇ ಇರು. ನಿಂಗೆ ಹೇಳಿದ್ದು ಸಿರುಪೇಟೆಗೆ ಹೋಗ್ಲಿಕ್ಕೆ ಅಲ್ಲ. ನೀನು ರವೀಂದ್ರನ ಬಗ್ಗೆ ಮಾತಾಡೋದು ಬಿಡು. ಆಗ ನಿನ್ನ ಮನೆಯವರಿಗೆ ಕೂಡ ಸಮಾಧಾನ ಆಯ್ತಲ್ಲ. ಅಲ್ಲ, ಇಷ್ಟೆಲ್ಲ ಹೇಳಿದ ಮಂತ್ರವಾದಿಗೆ ನಿನ್ನ ಗಂಡು ದೇಹದೊಳಗೆ ಹೆಣ್ಣಿನ ಮನ್ಸುಂಟು ಅಂತ ಗೊತ್ತಾಗ್ಲಿಲ್ಲ. ನನಗೆ ನನ್ನ ಆತ್ಮವಂಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹೇಳ್ತಾ ಇದೆ ನಾನು ಹೆಣ್ಣು ಅಂತ. ನಂಗೊಂದು ಅಸ್ತಿತ್ವ ಕೊಟ್ಟ ಯಕ್ಷಗಾನ ಬಿಟ್ಟು ನಾನು ಬೇರೆ ಕೆಲ್ಸಕ್ಕೆ ಹೋದ್ರೆ ಇಲ್ಲ, ನನ್ಗದಾಗುದಿಲ್ಲ. ಕಲೆ ಹೆಸರಲ್ಲಿ ಮುಖವಾಡ ಹಾಕೊಂಡು ನಾನು ಮೇಳದಲ್ಲಿ ಬದುಕಬಹುದು. ಎಷ್ಟು ಜನ ಸ್ತ್ರೀವೇಷವನ್ನ ಕಷ್ಟಪಟ್ಟು ಮಾಡುವಾಗ ನಾನು ಅದನ್ನು ಇಷ್ಟಪಟ್ಟು ಮಾಡ್ತೇನೆ. ನೋಡುವವರಿಗೆ ಅದೊಂದು ವೇಷ ಅಷ್ಟೇ. ಆದರೆ ನಾನಾ ವೇಷ ಹಾಕಿದ ಮೇಲೆ ನಾನೀ ಲೋಕದಲ್ಲಿ ಬದುಕ್ತಿದ್ದೇನೆ ಅಂತ ಅನ್ನಿಸ್ತಿದೆ. ನೀನ್ ಯಕ್ಷಗಾನಕ್ಕೆ ಬಾ.
ರವೀಂದ್ರನ ನೆನಪು ನಿನ್ಗೆ ಇಲ್ಲಿ ಕಾಡ್ತದಂತಂದ್ರೆ ಅದು ಎಲ್ಲೋದ್ರೂ ಕಾಡ್ತದೆ. ನೋಡು ಚುಕ್ಕಿ, ನನಗೆ ಕೂಡ ನಾನೀಗ ಮಾಡೋ ಕೆಲಸ ಇಷ್ಟ ಇಲ್ಲ ಆಯ್ತಾ. ಅದಕ್ಕೆಲ್ಲ ನಾನು ಕೆಲವು ಸಲ ಯಕ್ಷಗಾನಲ್ಲಿ ವೇಷ ಮಾಡಲಿಕ್ಕೆ ಹೋಗುದು. ನೀನ್ ನನ್ನಾಗೆ ಅಲ್ಲ, ನಿನ್ಗೆ ಯಕ್ಷಗಾನದ ಕಲೆ ಒಲ್ದಿದೆ, ನಾಟ್ಯ, ಒಳ್ಳೆ ಅರ್ಥ ಹೇಳುದು ಎಲ್ಲ ಬರ್ತದೆ. ನೀನ್ ಮೇಳಕ್ಕೆ ಮತ್ತೆ ವಾಪಸ್ ಬರ್ಬೇಕು. ಚುಕ್ಕಿ, ನಿನ್ ಕಣ್ಣಲ್ಲಿ ಈಗಲೂ ಒಬ್ಳು ಸುಂದರ ಹುಡುಗಿ ಅಡುಗೆ ಕೂತಿದ್ದಾಳೆ. ಏ, ಇವತ್ತು ಮಂಗಳವಾರ ಅಲ್ವಾ? ಹೌದು. ನಾವು ಕುಂಜರಗಿರಿಗೆ ಹೋಗಿ ಬರುವ. ಹೋಗು. ನೀನು ಅಲ್ಲಿಂದ ಮತ್ತೆ ಮನೆಗೆ ಹೋಗು. ಇಂದಲ್ಲ ನಾಳೆ ಎಂದಾದರೂ ಒಮ್ಮೆ ನಿನ್ನ ಸೇರುವೆನೆಂದು ಹುಸಿ ಕನಸ ಹೆಣೆದೆ. ಕವಿಸಿ ನನ್ನೆದೆಯಲ್ಲಿ ಪ್ರೀತಿ ಕಿಚ್ಚು, ಸಾಕು ನಂದಿಸಿ ಈ ಹುಸಿ ಪ್ರೀತಿ ಹುಚ್ಚು. ಸ್ವಲ್ಪ ಮೆಲ್ಲ ಹೋಗಿ ಮಾರೆ, ಒಂದು ಕೆಳಗಾಕ್ಬೇಡ ಆಯ್ತಾ? ಆಗಾಗ ಒಂದು ಹಾರ್ನ್ ಹಾಕ. ಏ ದಾಮೋದರ, ನಮಸ್ಕಾರ. ಏನು ಕಾಣ್ಲಿಕ್ಕೇನಿಲ್ಲ? ಬನ್ನಿ ಮನೆಗೆ ಹೋಗುವ. ಆಯ್ತು ಬನ್ನಿ ಬನ್ನಿ. ಏ ಕಾವೇರಿ, ಎರಡು ಚಾ ಮಾಡ. ನಿನ್ನ ಮಗ ಇಷ್ಟು ಸಣ್ಣ ಪ್ರಾಯದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾನೆ. ಎಲ್ಲಿ ನೋಡಿದ್ರು ಅವನೇ, ವಾಟ್ಸಪ್, ಫೇಸ್ಬುಕ್, ಎಲ್ಲಿ ಬೇಕಾದ್ರು ಪ್ರಶಸ್ತಿ, ಹೆಸರು ಎರಡೂ ಬಂದಿದೆ. ಆದ್ರೆ ಇದೆಲ್ಲ ಬೇಕಾ? ನೋಡು ದಾಮೋದರ, ಬರುವಾರ ನಾನು ಮಲ್ಪೆಗೆ ಹೋಗ್ತಾ ಇದ್ದೇನೆ. ಅಲ್ಲಿ ನನ್ನ ಫ್ರೆಂಡ್ ಇದ್ದು 3 ರೆಸಾರ್ಟ್ ಉಂಟು. ನಿನ್ನ ಮಗ ಅಂತ ಹೇಳಿದ್ದಕ್ಕೆ ಕೆಲಸಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ. ಮತ್ತೆ ನಾನು ಸಹ ಆಗಾಗ ಅಲ್ಲಿಗೆ ಹೋಗ್ತಾ ಇರ್ತೇನೆ. ಇದು ಆ ಚುಕ್ಕಿ ಎಂತ ಮಾಡ್ತಾನೆ ಕರಿ? ಚುಕ್ಕಿ, ಏ ಚುಕ್ಕಿ. ನಂಗೊಂದು ಕಾಲ್ ಬಂದು ಪಡ್ಲೆ ಪ್ರಭಾಕರ್ ಮಾಸ್ಟ್ರೆ ಕಡಪ ಮಗ ಆದಿತ್ಯ ಅವರ ನನಗೊಂದು ಫೋನ್ ಮಾಡಾಯ್ತಾ? ಮತ್ತೆ ಯಕ್ಷಗಾನ ಬಿಡುದು ಒಳ್ಳೇದಾಯ್ತು. ರಾತ್ರಿ ಇಡೀ ಸೀರೆ ಕಟ್ಟಿಕೊಂಡು ನಿದ್ರೆ ಹಾಳು ಮಾಡಿಕೊಂಡು ಆರೋಗ್ಯ ಕೆಟ್ಟರೆ ಇದೆಲ್ಲ ಬೇಕಾ? ನೀವು ಹೇಳಿದೆಲ್ಲ ಒಳ್ಳೇದೆ. ಸುಕೇಶ, ನಿನ್ನ ನಂಬರ್ ಕೊಡು ಮಗ. ಬೇಡ ಬೇಡ ಬೇಡ, ನಿನ್ನ ಮೊಬೈಲ್ ಕೊಡು. ನಾನೇ ನಂಬರ್ ಸೇವ್ ಮಾಡಿ ಕೊಡ್ತೇನೆ. ಇದು ನನ್ನ ನಂಬರ್. ವಾಟ್ಸಪ್ ನಂಬರ್ ಬೇರೆ ಉಂಟಾಯ್ತಾ? ನಾನೇನು ಹೊರಡ್ತೇನೆ. ನಿಲ್ಲಿ, ಊಟ ಮಾಡ್ಕೊಂಡು ಹೋಗ್ಲಿಲ್ಲ? ಬೇಡಪ್ಪ, ಇನ್ನೊಮ್ಮೆ ಆಗಾಗ ಬರ್ಲಿಕ್ಕುಂಟಲ್ಲ. ಆಯ್ತು, ಬರ್ತೇನೆ. ಮಗ, ಭಾನುವಾರ ಕಾಲ್ ಮಾಡೋದು ಮರಿಬೇಡ, ನೆನ್ಪು ಆಯ್ತಾ? ಎಷ್ಟು ಒಳ್ಳೆ ಜನ ಅಲ್ಲ ಚುಕ್ಕಿ. ಹಲೋ, ಹಾಂ ಹೇಳು. ಪದ್ಮನಾಭ, ಇಲ್ಲ 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 ಮರ, ಇನ್ನು ಅವನನ್ನು ನಾನು ಯಕ್ಷಗಾನಗೆಲ್ಲ ಕಳಿಸೋದಿಲ್ಲ, ಆಗೋದೇ ಇಲ್ಲ.
ಇವರ ಕೆಲಸ ಆಗಬೇಕಾದ್ರೆ ಕತ್ತೆ ಕೆಲಸ ಹಿಡಿತಾರೆ. ಮೇಳದಿಂದ ಈಗಾಗಲೇ ಸತ್ತು ಎದ್ದು ಬಂದಿದ್ದಾನೆ. ಇವನು ಇಲ್ಲದಿದ್ರೆ ಸಹ ಮೇಳ ನಡೀತದೆ ಅಂತ ಹೇಳಿಬಿಟ್ಟೆ. ನೀವ್ಯಾಕೆ ಇಷ್ಟು ಸಿಟ್ಟಲ್ಲಿದ್ದೀರಿ? ನೋಡು, ನೀನು ಮೇಳಕ್ಕೆ ಹೋಗುದು ಬೇಡ. ಆ ಸುದರ್ಶನ ಕೆಲಸ ಕೊಡಿಸ್ತೇನೆ ಅಂತ ಹೇಳಿದನಲ್ವಾ? ಮಗ, ಎಂತ ನಿಂಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಇಷ್ಟ ಇಲ್ಲವಾ? ಹಾಗಲ್ಲಮ್ಮ, ನಾನು ಮೇಳೆ ಬಿಟ್ರೆ ಅವ್ರು ಇನ್ನೊಬ್ನನ್ನು ತಗೊಂಡ್ರೆ ಅದು ಅಲ್ಲದೆ ಹೊಸ ಕೆಲಸ ಬೇರೆ. ನನಗೆ ಆ ಮಲ್ಪೆ ಗಿಲ್ಪೆಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ನೋಡು ಸುಕೇಶ, ಒಮ್ಮೆ ಕೆಲಸಕ್ಕೆ ಹೋಗಿ ಸೇರು, ಹೇಗೆ ಆಗ್ತದೆ ನೋಡು. ಒಳ್ಳೇದಿದ್ರೆ ಮಾಡ್ಬೋದಲ್ಲ. ನೋಡು, ಈ ಯಕ್ಷಗಾನ ಎಲ್ಲ ಬಿಡ್ತೇನೆ, ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೇಳಿದ್ಯಲ್ಲ, ಮತ್ತೆ ಎಂತಾಯ್ತು? ನಾನು ಯೋಚನೆ ಮಾಡಿ ಹೇಳಿದ್ದು, ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ವರ್ಷದಲ್ಲಿ 6 ತಿಂಗಳು ವೇಷ ಹಾಕೋದು, ಅದು ದೊಡ್ಡ ಕೆಲಸವೋ ಇವನಿಗೆ? ಪ್ರಾಯ ಎಷ್ಟಾಯ್ತು? ಸುಮಿತ್ರನಿಗೂ ಮದುವೆ ಮಾಡಿಕೊಡ್ಬೇಕು, ಮತ್ತೆ ಇವನನ್ನು ನೋಡ್ಬೇಕು. ನೋಡಿ, ನಮ್ಮ ಕೈಯಲ್ಲಿ ಎಂತ ಉಂಟು? ಎಲ್ಲ ದೇವರ ಇಚ್ಛೆ. ನೀವು ಮಂಡೆ ಬಿಸಿ ಮಾಡಬೇಡಿ. ಅಲ್ಲ ಕಾವೇರಿ, ಸುಕೇಶನಿಗೆ ಸ್ತ್ರೀವೇಷ ಹಾಕುದು ಬೇಡ ಅಂತ ನಾನೇನು ಹೇಳುವುದಿಲ್ಲ. ಆದರೆ ಅವನ ವೇಷ ತೆಗೆದು ಮನೆಗೆ ಬಂದ ನಂತರ ಅದೇ ಥರ ವರ್ತಿಸ್ತಾನೆ. ಅದೇ ನನಗೆ ಸಮಸ್ಯೆ. ಎಂತ ಹೇಳ್ತಿದ್ದೀರಿ ನೀವು? ಅವನು ರಂಬೆ, ಊರ್ವಶಿ, ಮೇನಕೆ ಪಾತ್ರ ಮಾಡಿದಾಗ ಎಲ್ಲ ಜನ ಎಲ್ಲ ಚಪ್ಪಾಳೆ ತರ್ತಾರೆ. ಆದರೆ ಅದೇ ಜನ ಹಿಂದಿನಿಂದ ನೆಗಡ್ತಾರೆ, ಗೊತ್ತುಂಟಾ? ನಾನೇನು ಅದಕ್ಕೆ ಜಾಸ್ತಿ ಕಿವಿ ಕೊಡಲಿಲ್ಲ ಬಿಡು. ಇವನು ಸ್ತ್ರೀವೇಷ ಹಾಕಿದಷ್ಟೇ ಪುರುಷ ವೇಷ ಹಾಕಿದರೆ ಅಷ್ಟೇನು ಸಮಸ್ಯೆ ಬರ್ತಿರಲಿಲ್ಲ. ಗಾಡಿ ಕೆಲಸ ಮಾಡುವ ಸಂಜೀವಗೆ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಹಾಗೆ ಇವನು ಸ್ತ್ರೀ ವೇಷ ಆಗ್ತಾನೆ ಅಷ್ಟೇ. ಹಾಗಾದ್ರೆ ನಾಳೆಯಿಂದ ಅವ ಯಕ್ಷಗಾನಕ್ಕೆ ಹೋಗ್ಲಿ ಅಲ್ಲ? ನಿಮ್ಮ ಖುಷಿ, ಎಂತ ಬೇಕಾದ್ರೆ ಮಾಡ್ಕೊಳ್ಳಿ. ಸುಕೇಶ, ಗಡಿಬಿಡಿ ಮಾಡೋದು ಬೇಡ ಆಯ್ತಾ? ತುಂಬಾ ಸಮಯ ಉಂಟು ಇನ್ನು ಸಹ. ಆರಾಮ್ಸೆ ತಯಾರಾಗು, ನಂಗೊಂಚೂರು ಕೆಲಸ ಉಂಟು, ಹೋಗಿ ಬರ್ತೇನೆ. ಹಾ, ನೀನು ಯಕ್ಷಗಾನದಲ್ಲಿ ಮುಂದುವರೆದು ಒಳ್ಳೇದು ಸುಕೇಶ. ನಾನು ಹೇಳಿದಾಗೆ ಕೆಲಸಕ್ಕೆ ಸೇರ್ತಿದ್ದಿದ್ರೆ ತಿಂಗಳು ಸಂಬಳ ಬರ್ತಿತ್ತು ಅಷ್ಟೇ. ಆದ್ರೆ ಇಷ್ಟೊಂದು ಅಭಿಮಾನಿಗಳು ಸಿಗ್ತಿರ್ಲಿಲ್ಲ. ನೀನೇ ಯಾಕೆ ದೂರ ಹೋಗ್ತೀಯಾ? ನನಗೊಂದು ಸೆಲ್ಫಿ ಮಾತ್ರ ಬೇಕು ಅಷ್ಟೇ. ಇಲ್ಲಿ ನೋಡು, ನೀನೀಗ ತೇಟು ಹುಡುಗಿಯಾಗಿ ಚಂದ ಕಾಣ್ತೀಯ. ನೀನು ಸಿಗ್ತೀಯ ಅಂತ ಮೆಸೇಜ್ ಮಾಡಿದ್ದೆ, ಅದಕ್ಕೆ ಉತ್ತರ ಸಿಗ್ಲಿಲ್ಲ. ಅದಕ್ಕೆ ನಾನೇ ಒಳಗೆ ಬಂದದ್ದು. ಯಾಕೆ, ನಾನಂದ್ರೆ ಇಷ್ಟ ಇಲ್ವಾ? ನೋಡಿ, ನಾನು ಅಂತವನಲ್ಲ. ನೀವು ಅಪ್ಪನ ಸ್ನೇಹಿತ ಅಂತ ಹೇಳಿ ಮರ್ಯಾದೆ ಕೊಡ್ತಾ ಇದ್ದೇನೆ. ನಿಮ್ಮನ್ನು ಕೂಡ ಅಪ್ಪನ ಸ್ಥಾನದಲ್ಲಿ ಇಟ್ಟಿದ್ದೇನೆ ನಾನು. ನಿಮ್ಮ ಮಗ ನನ್ನಷ್ಟು ದೊಡ್ಡವನಾಗಿದ್ರೆ ಹೀಗೆ ಕೇಳ್ತಾ ಇದ್ರಾ? ಅಂದ್ರೆ ನನಗೆ ಆಗುದಿಲ್ವ ಅಂತನಾ? ಎಲ್ಲ ಆಗ್ತದೆ. ಮತ್ತೆ ನನ್ನ ಮಗ ನಿನ್ನ ಹಾಗೆ ಸೀರೆ ಹಾಕುದಿಲ್ಲಲ್ವಾ? ಓ, ಸೀರೆ ಹಾಕಿದ್ರೆ ಅವನೊಟ್ಟಿಗೆ ಕೂಡ ಮಲಗ್ತಿದ್ರ ನೀವು? ಓ, ಭಾರಿ ಸುಂದರಿ ನೀನು. ನಾನು ನಿನ್ನ ಹತ್ರ ಮದುವೆ ಆಗ್ತಿ ಅಂತ ಕೇಳಲಿಲ್ಲ. ಮದುವೆ ಆದ್ರೆ ಎಂತ ಆಗ್ತದೆ? ನೀವು ಹೇಳಿದಲ್ಲ ನಾನು ಸುಂದರಿ ಅಂತ ಹೇಳಿ. ಮದುವೆ ಆಗ್ಬೋದಾ? ಅದಕ್ಕಾಗಿ ಕಾನೂನು ಇದೆ. ಆದ್ರೆ ನಿನ್ನ ಹಾಗೆ ಇವತ್ತೊಬ್ಬನೊಟ್ಟಿಗೆ ನಾಳೆ ಒಬ್ಬನೊಟ್ಟಿಗೆ ಹೋಗುವವನು ನನಗೆ ಬೇಡ. ನಾನು ಹೆಣ್ಣಿಗನೆ, ನನ್ನ ಪ್ರೀತಿಗೆ ಅರ್ಹತೆ ಇಲ್ಲ ಅಂತಲ್ಲ. ಹಾಗೆ ಬಾದಾರಿಗೆ ನೀನೇ ಒಪ್ಕೊಂಡಿಯಲ್ವಾ?
ಇನ್ನು ರಸ್ತೆಯಲ್ಲಿ ತಿರುಗಾಟ ಮಾಡುವ ದಿನ ದೂರ ಇಲ್ಲ. ಎಂತ ಸುದರ್ಶನ್ ರೇ, ನಿಮ್ಗೆ ಎಷ್ಟು ಸಲ ಹೇಳಿದ್ದೇನೆ ಚೌಕಿ ಒಳಗೆ ಬರಬಾರ್ದು ಅಂತ. ಅರ್ಥ ಆಗುದಿಲ್ವಾ ನಿಮ್ಗೆ? ರಾಘು, ಕನ್ನಡಿ ಕೊಡು ಇಲ್ಲಿ. ಇಗೊಳ್ಳಿ ಅಣ್ಣ. ನೋಡಿ, ಇದು ಕನ್ನಡಿ ಅಲ್ವಾ? ನಮ್ಮ ಎಲ್ಲರ ಒಳಗೂ ಹೆಣ್ಣುತನ ಗಂಡುತನ ಎರಡೂ ಇದೆ. ಸೂಕ್ಷ್ಮವಾಗಿ ನೋಡಿ, ನಿಮ್ಮ ಮುಖದಲ್ಲಿ ಎಲ್ಲೋ ಒಂದ್ ಕಡೆಗೆ ಹೆಣ್ಣಿನ ಛಾಯೆ ಇದೆ ಅಲ್ವಾ? ಸುಕೇಶನಲ್ಲಿ ಆ ಛಾಯೆ ಸ್ವಲ್ಪ ಜಾಸ್ತಿ ಇದೆ. ನಡೀರಿ ನಡೀರಿ. ರಾಘು, ಅವನು ನಿನ್ನ ಒಳಗೆ ಬಂದ್ರೆ ಬಿಡುದು ಬೇಡ, ಆಯ್ತಾ? ಸರಿ ಅಣ್ಣ. ಹಾ, ಚುಕ್ಕಿ ಚಂದ ಮಾಡ, ಆಯ್ತಾ? ಸಂಜು, ಆವತ್ತಿನ ಸುದರ್ಶನ ಮುಖ ನೋಡ್ಬೇಕಿತ್ತ? ಅಲ್ಲ, ಇವನು ಧೈರ್ಯ. ಹೌದು ಮಾರೆ. ನನಗೆ ಸಹ ಅಪ್ಪನ ಸುಳ್ಯದಲ್ಲಿ ಹೋಟೆಲ್ ಉಂಟು, ಹಠ ಮಾಡ್ತಿದ್ದಾರೆ ಅಲ್ಲೇ ಕೆಲಸ ಮಾಡು ಅಂತ. ನನಗೆ ಸಹ ಹೋಗ್ಲಿಕ್ಕೆ ಇಷ್ಟ ಇಲ್ಲವ. ನನಗೆ ಕೂಡ ಹಾಗೆ. ಆ ಅಂಗಡಿ ಹೋಗಿ ಬ್ರೆಡ್ ಮಾರೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅದೆಂತ ಮಾಡೋದು? ನನಗೆ ಒಟ್ಟಿನಲ್ಲಿ ಒಂದು 6 ತಿಂಗಳಾದ್ರೂ ಹೆಣ್ಣಾಗೋ ಅವಕಾಶ ಉಂಟು, ಅಷ್ಟೇ ಸಾಕು ನನ್ನ ಜೀವನದಲ್ಲಿ. ಇವತ್ತೊಂದು ಎಂತ ಮಾರ. ಮನೆಯಿಂದ ಫೋನ್ ಬರ್ತಾ ಉಂಟ ಅಂತ ನಾವು ಹೊರಡ್ತೇನೆ. ನೀವು ಹೋಗುದಾ? ನಾನು ಸ್ವಲ್ಪ ದಿವಸ ಬಿಟ್ಟು ಬರ್ತೇನೆ. ಓ ಸರಿ ಸರಿ, ಸಿಗುವ. ನಾಟಕದ ಮುಕುಂದ ಇದ್ದಾನಲ್ಲ, ಅವನು ಕೂಡ ಹಾಗೆ ಒಂದು 6 ತಿಂಗಳು ಸ್ತ್ರೀವೇಷ ಎಲ್ಲ ಮಾಡ್ತಾ ಇದ್ದ. ಮುಕುಂದನ ಯಾರ? ನಂಗೆ ಪರಿಚಯ ಉಂಟಾ? ಅದೇ ಅದೇ ಹಲವರು ನಾಟಕದಲ್ಲೆಲ್ಲ ಸ್ತ್ರೀ ವೇಷ ಹಾಕಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದ ನೋಡು. ಅವನು ಈಗ ಮುಕುಂದ ಅಲ್ಲ, ಮಂದಾಕಿನಿ ಅಂತ. ಅವನು ಆಪರೇಷನ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದ. ಅವನ ಅಣ್ಣನವರು ಆಗೆಲ್ಲ ಹೊಡೆದು ಹೊರಗೆ ಹಾಕಿ ತುಂಬ ವಿಷಯ ಎಲ್ಲ ಆಗಿತ್ತು. ಈಗ ಕೆಲವೊಂದು ಸಿನಿಮಾದಲ್ಲಿ ಕೊರಿಯೋಗ್ರಾಫರ್ ಏನೋ ಆಗಿದ್ದಾನೆ. ಮೊನ್ನೆ ಒಮ್ಮೆ ಕಾಲ್ ಮಾಡಿದ್ದೆ, ಉಡುಪಿಗೆ ಬರ್ತೇನೆ ಅಂತ ಹೇಳಿದ್ದ, ಮೀಟ್ ಮಾಡುವ ಅಂತ ಎಲ್ಲ ಹೇಳ್ತಾ ಇದ್ದ. ಸಂಜು, ನಂಗೆ ಒಮ್ಮೆ ಮೀಟ್ ಮಾಡಿಸ್ತೀಯಾ? ಅದಕ್ಕೆಂತ, ಅವ ಬಂದಾಗ ಒಟ್ಟಿಗೆ ಹೋಗು.
ಇಲ್ಲ 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 ಬಿಡಿ ಬಿಡಿ. ನಾನು ನಿಮಗೆ ಕಾಲ್ ಮಾಡಿದ್ದೆ. ನಾನು ಪ್ರಾಕ್ಟೀಸ್ನಲ್ಲಿ ಡ್ಯಾನ್ಸ್ ಮಾಡಿಸ್ತಿದ್ದೆ. ಅಲ್ಲ ಈಗ ನಿಮ್ದು ಪರಿಚಯನೇ ಸಿಗ್ತಾ ಇಲ್ಲ. ಅದು ಅಂದಾಗೆ ಇವ ಸುಕೇಶ ಅಂತ ಹೇಳಿ ನಾವೆಲ್ಲ ಚುಕ್ಕಿ ಅಂತ ಕರೆಯುವುದು. ಈ ಯಕ್ಷಗಾನದಲ್ಲೆಲ್ಲ ಸ್ತ್ರೀ ವೇಷ ಆಗ್ತಿರ್ತಾನೆ. ಹಾಯ್ ಹಾಯ್. ಇವನ ನೋಡಿದ್ರೆ ಗೊತ್ತಾಗ್ತದೆ ಇವ್ ನಮ್ಮವನು ಅಂತ. ಅಯ್ಯೋ, ನಿಮ್ಮ ಬಗ್ಗೆ ಹೇಳಿದಾಗ್ಲೆಲ್ಲ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದು. ಇವನು ನಿಮ್ಮನ್ನು ನೋಡಿದ್ರೆ ಆಪರೇಷನ್ ಮಾಡಿಸ್ಕೊಂಡು ನಿಮಗೆ ಆಗ್ತಾನ ಅಂತ. ಅಯ್ಯೋ ಬೇಡ, ಯಕ್ಷಗಾನದಲ್ಲಿ ಇವ ಸ್ತ್ರೀವೇಷ ಮಾಡ್ಕೊಂಡಿದ್ದಾನಲ್ಲ, ಹಾಗೆ ಇರ್ಲಿ ಸಾಕು. ನನ್ನ ಮನಸ್ಸು ಹೇಳಿದಾಗ ಕೇಳೋ ದೇಹ, ನಾನು ಕೂಡ ಅದನ್ನೇ ಬಯಸೋದು. ಆಪರೇಷನ್ ಮಾಡಿಸ್ಕೊಂಡ ಮಾತ್ರಕ್ಕೆ ನೀನು ಹೆಣ್ಣಾಗುದಿಲ್ಲ ಚುಕ್ಕಿ. ನಾಟಕ ಮಾಡ್ತಿರುವಾಗ ದಿನ ನಾನು ಅವನ ಮನೆಗೆ ಹೋಗಿ ಬೆರೀತಿದ್ದೆ. ಬಟ್ ಇವಾಗ ಹೆಣ್ಣಾದ್ಮೇಲೆ ಅದು ಸಾಧ್ಯ ಆಗ್ತಿಲ್ಲ. ಮೇಡಮ್ ಚಾನ್ಸಸ್ ರೆಡಿ. ಹಾ ಬಂದೆ. ನೋಡು, ಇನ್ನೂ 1 ವಾರ ಇಲ್ಲೇ ಇದ್ದೇನೆ. ಅವನು ಫ್ರೀ ಇರುವಾಗ ಮತ್ತೆ ಸಿಗುವ. ವಿಸಿಟಿಂಗ್ ಕಾರ್ಡ್ ಕೊಡು. ಓಕೆ ಮ್ಯಾಮ್. ತಕೊಳ್ಳಿ. ಮೇಳ ಒಳಗೋಯ್ತಲ್ವಾನ? ಇನ್ನು 6 ತಿಂಗಳು ಖರ್ಚಿಗೆಂತ ಮಾಡ್ತಿ? ಇಟ್ಕೋ. ಬೇಡಪ್ಪ, ಮಳೆಗಾಲದಲ್ಲಿ ಚಿಕ್ಕ ಮೇಳ ಮಾಡುವ ಅಂತ ಭಾಗವತರು ಹೇಳಿದ್ದಾರೆ. ಸ್ವಾಮಿ ಒಳ್ಳೇದು ಮಾಡಪ್ಪ. ನಮ್ಮ ಇಡೀ ತಂಡಕ್ಕೆ ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಪ್ಪ. ಯಾವುದೇ ತೊಂದರೆ ಬಾರದಿದ್ದಾಗ ನಡೆಸಿಕೊಡು ದೇವರೇ ಸ್ವಾಮಿ. ನಿನ್ನ ಅಳಿಯೇ ಮಂಜಪ್ಪಣ್ಣ, ಮ್ಯಾನೇಜರ್ ಎಲ್ಲಿದ್ರು? ಅವನಿಗೆ ಇಲ್ಲೆಲ್ಲಿ ನಿದ್ರಿ ಬತ್ತ ಮಾರಾಯ. ಅಲ್ಲಿ ಕೃಷ್ಣ ಮಾಡ್ದಂಗೆಲ್ಲ ಹೋಗಿ ಮನ್ಕೊಂಡಿರ್ಕ. ಮಂಜಪ್ಪಣ್ಣ, ಚಾಯ್ ಮಾಡಿದ್ದು ನಿಂಗೆ ಈಗ ಬೆಳಗಾಯ್ತಾ ಮಾರಾಯ? ಚಾ ಕಾಂಬ ಇತ್ತ ಕಾಂಬ ಚಪ್ಪಿ ಐತೇನೋ ಮಾರಾಯ? ಅಲ್ಲ, ಚಪ್ಪೆ ಆದ್ರೆ ಬೇಡ, ನಾನು ಭಟ್ರ ಹೋಟ್ಲಲ್ಲಿ ಕುಡ್ಕೊಂಡು ಬರ್ತೇನೆ. ಮಳೆ ಸಹ ಇಲ್ಲ ಅಲ್ಲ. ಮಳೆ ಇಲ್ಲ ಅಂದೇಳಿ ಕೊಡಿ ಬಿಟ್ಟು ಹಾಯ್ಬೇಡ. ಶತ್ರುಗಳಿಲ್ಲ ಅಂದೇಳಿ ಆಯುಧ ಬಿಟ್ಟು ಹೋಗ್ಕತ್ತಾನ. ಬಾಸಿ ಬಾರ್ದಿದ್ದಾನೆ ಮಾರಾಯ ನೀನು. ಭಟ್ರೆ, ಒಂದು ಚಾ ಕೊಡಿ. ಹಾಯ್ ಸಿದ್ದು, ನೀನ್ ಇಲ್ಲಿದ್ಯಾ? ಈಚೆ ಬಾ. ತಿಂಡಿ ತಿಂದ್ಯಾ? ಆಯ್ತಾ? ಸಿದ್ದು ಬಾ ಹೋಗುವ, ಆಯ್ತಾ? ನಾನ್ ಬರೋದಿಲ್ಲ. ಇರ್ಲಿ ಬಿಡಿ, ನಾನೇ ತಂದು ಬಿಡ್ತೇನೆ. ಸ್ವಲ್ಪ ಪೋಖ್ರಿ ಎಲ್ಲ ಜಾಸ್ತಿ ಆಯ್ತು, ಉಪದ್ರ ಆಗ್ಬೋದು. ಪರವಾಗಿಲ್ಲ.
ಅವರೊಟ್ಟಿಗೆ ಬಾ ಆಯ್ತಾ? ಹಾಯ್ ಸಿದ್ದು. ಹಾಯ್. ಹೇ ಪುಟ್ಟ, ಇವನ ಮನೆಯಲ್ಲಿ? ಇವನ ಮನೆ ಬಾವಿ ಹತ್ರ, ಲಾಸ್ಟ್ ಮನೆ. ಅಲ್ಲಿಯಾ? ಬಾ. ಪಪ್ಪ ನಾನು ಬಂದೆ. ಏನಾದರೂ ತೊಂದರೆ ಏನಾದರೂ ಕೊಟ್ನಾ? ಓ ಇಲ್ಲ, ತುಂಬ ಒಳ್ಳೆ ಹುಡುಗ. ಸರಿ ಪುಟ, ಒಳಗೆ ಹೋಗು. ನನ್ನ ಹೆಸರು ಆಕಾಶ್ ಅಂತ, ಆರ್ಟಿಸ್ಟ್. ನಾವು ಚಿಕ್ಕಮೇಳದವರು. ಇಲ್ಲಿ ದೇವಸ್ಥಾನದಲ್ಲಿದ್ದೇವೆ. ಸುಕೇಶ್ ಅಂತ. ಅವನು ಆಗಾಗ ಬರ್ತಾ ಇರ್ತಾನೆ. ಹಾಂ ಗೊತ್ತು, ಅದಕ್ಕೆ ನಿಮ್ಮ ಒಟ್ಟಿಗೆ ಬಿಟ್ಟಿರೋದು ನಾನು. ಹಾಂ, ಮೊನ್ನೆ ನಿಮ್ಮ ಸ್ತ್ರೀ ಪಾತ್ರ ನೋಡಿದೆ, ತುಂಬ ಚೆನ್ನಾಗಿ ಕಾಣ್ತಿದ್ರಿ. ಬನ್ನಿ, ಒಳಗೆ ಬನ್ನಿ. ಹಾಂ, ಪರವಾಗಿಲ್ಲ, ಇನ್ನೊಮ್ಮೆ ಬರ್ತೇನೆ. ಸರಿ. ಎಂತ ಮಳೆ ಮಾರೆ, ಈ ರೀತಿ ಮಳೆ ಬಂದರೆ ಇವತ್ತು ಆಟ ಕ್ಯಾನ್ಸಲ್ ಆಯನ. ಏನು ಮಳೆ. ಹಾಂ, ಬೆಂಡೆ ಸಾಂಬಾರಾ? ಹಾಂ, ಎಲ್ಲ ಒಟ್ಟಾಕಿ ಸಾಂಬಾರು ಮಾಡು. ಹಾಂ, ಆಗಲಿ ಆಗಲಿ. ಈ ಮಳೆ ನಿಲ್ಲುವ ಲಕ್ಷಣ ತೋರುದಿಲ್ಲ. ಅದೆಲ್ಲ ಕೊಚ್ಚಾಕ ನಾ ಬತ್ತಿ. ಅಲ್ಲ ಮಂಜಪ್ಪಣ್ಣ, ಆ ಹುಡುಗ ಇದ್ದ ಅಲ್ಲ, ಮತ್ತು ನನ್ನ ಕೈಯಿಂದ ಅವ್ನು ಹೋಗಲೇ ಇಲ್ಲ. ಮತ್ತು ನಾನೇ ಅವನ್ನ ಬಿಟ್ಟು ಬಂದಿದ್ದು. ಎಷ್ಟು ಚೂಟಿ ಹುಡುಗ ಗೊತ್ತಾ? ಯಾರು ಅವನ? ಅದು ಆಕಾಶನ ಮಗ ಅಲ್ದ ಮರೆ. ಅಬ್ಬಿ ಇಲ್ಲಿಯ. ಎಂತ? ಸಿದ್ದುಗ ಅಮ್ಮ ಇಲ್ವಾ? ಅದು ಆಕ್ಸಿಡೆಂಟ್ ಆಗಿ ಸುಮಾರು 1.5 ವರ್ಷ ಆಯ್ತು. ಹೆಣ್ಣು ಮಾತ್ರ ಚಿನ್ನದಂಥ ಗುಣದ ಹೆಣ್ಣು. ಜಾತಿ ಬೇರೆ ಬೇರೆ, 2 ಮನೆಗೆ ಒಪ್ಪಿಗೆ ಇಲ್ಲ. ಮತ್ತೆ ಅವತ್ತಿರದ್ದು ಅದೇ ಕ್ರಿಶ್ಚಿಯನ್ ಓಣಿ ಒಳಗೊಂದು ಬಾಡಿಗೆ ಮನೆ ಇಲ್ಯಾ, ಅದೇ ಮನೆ. ಹಂಗಂದೇಳಿ ಕಮ್ಮಿ ಕೊಡೋರಿ ಅಲ್ಲ, ಅಪ್ಪ ಭಾರಿ ಶ್ರೀಮಂತರು. ಅವ್ರ ಕತೆ ಹೇಳ್ತಾ ಯಾಕಂದ್ರೆ ನಮ್ಮ ಕೆಲಸ ಆಗೋದಲ್ಲ. ಈಗ ಅದನ್ನು ಪೂರ ಕೊಚ್ಚಿ ಇದಕ್ಕೆ ಹಾಕಿ ಒಟ್ಟು ಹಾಕಿಡ, ನಾಲ್ ನೀರು ಕೊದಿತಕ್ಕಂತಿ ಅಕ್ಕಿ ಹಾಕಿತ್ತು ಬರ್ತಿ. ಮಳೆ ಕಮ್ಮಿ ಆಗೋದು ಮಾಡ್ತೀವಿ. ರೋಡ್ ಬರ್ತಿತ್ತಲ್ಲ. ಬಾ. ಸಿದ್ದು, ನಿನ್ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಮಳೆ ಬಂತಲ್ಲ, ಅದಕ್ಕೆ ಎಲ್ಲರೂ ಮನೆಗೆ ಓಡಿ ಹೋದ್ರು. ಎಲ್ಲರೂ ಓಡಿ ಹೋದ. ಓ ಭಾಗವತ್ರು. ಈ ಮಗು ಪಿಸಿಯ ಇದ್ರ ಅಪ್ಪ ಹಿಂಗೆ ಗೊತ್ತಿತ್ತು. ಅಯ್ಯೋ ಎಂತ ಭಾಗವತ್ರು, ಈ ಮಗು ಇಲ್ಲಿ ಇಪ್ಪದಂದೇಳಿ ಊರಂಗಿದ್ದರೆ ಎಲ್ಲರಿಗೂ ಗೊತ್ತಿತ್ತು. ಮಂಜಪ್ಪಣ್ಣ, ಮಳೆ ಬಿಡುವ ಹಾಗೆ ಕಾಣುದಿಲ್ಲ. ಮಗುವನ್ನ ನೀವೇ ಹೋಗಿ ಬಿಟ್ಟು ಬರ್ತೀರಾ? ಹಾಂ ಹಾಂ ಹಾಂ, ಬಾ ಮಗ ಪಾಪ. ಬರೋದಿಲ್ಲ. ಗೊತ್ತಿಲ್ಲ ಅಂದ್ರೆ ಬೇಡ ಬೇಡ, ನಾನು ಬಿಟ್ಟು ಬರ್ತೇನೆ. ಕೊಡಿ, ಒಂದು ಓಪನ್ ಮಾಡಿ ಕೊಡಿ. ಬಾ ಅಜ್ಜ, ಬೇಡ ಆಯ್ತಾ? ಸಿದ್ದು, ಹೋಗು ಆಯ್ತಾ? ನೀವೇ ಮಾಡಿ ಬಂದ್ರಿ ಇವತ್ತು ನಮ್ಮ ಸೇವೆ ಆದಂಗೆ. ಮಾಡಿಕೊಂಡು ಹಾಂ, ನಾನು ಇಲ್ಲಿದ್ದೇನೆ. ಮಳೆ ಬರ್ತುಂಟಲ್ವಾ, ಮಗು ಒಳಗೆ ಮಲಗಿಸ್ಬಿಡಿ ಆಯ್ತಾ? ಹಾಂ ಸರಿ.
ಮಳೆಯಿಂದ ಆಟ ಕ್ಯಾನ್ಸಲ್ ಆಯ್ತಾ ಅಂತ ಅಲ್ವಾ? ಮಳೆ ಜೋರು ಬರ್ತಾ ಉಂಟು, ಕೊಡೆ ಏನಾದರೂ ಬೇಕಾ? ಹಾ ತನ್ನಿ. ಆದದ್ದು ಮರ್ತ್ಬೇಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು. ಚುಕ್ಕಿ, ಆ ದಿವಸ ಹಾಗೆ ಆಗಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಅದಕ್ಕೆಲ್ಲ ನಾನೇ ಕಾರಣ. ಅದು ನಡೆದು ಹೋದದ್ದು. ನನಗೆ ನೀನು ಬೇಕು ಚುಕ್ಕಿ. ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಾ ಇದ್ದೀರಾ? ಈಗ ನಾನು ಮತ್ತೆ ಸಿದ್ದು ಮಾತ್ರ, ನಮಗೆ ಯಾರೂ ಇಲ್ಲ. ಮುಂದೆ ಬರುವ ಹೆಣ್ಣು ನನಗೆ ಹೆಂಡತಿ ಆಗ್ತಾಳಷ್ಟೇ, ಆದರೆ ಸಿದ್ದುಗೆ ತಾಯಿ ಆಗುದಿಲ್ಲ ಅಲ್ವಾ? ಅದಕ್ಕೆ ಬೇಸರ. ಆದರೆ ಆಕಾಶ್, ನಾನು ಹೆಣ್ಣಲ್ವಲ್ಲ. ನೀವು ಹೇಗೆ ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ತಿದ್ರೋ ನಾನು ಹಾಗೆ ಒಬ್ಬರನ್ನು ಪ್ರೀತಿಸ್ತಿದ್ದೆ. ನನಗೀಗ ಅಂಥ ಕನಸುಗಳಿಲ್ಲ, ಆಸೆಗಳೂ ಇಲ್ಲ. ಗಂಡಿನ ದೇಹದಲ್ಲಿರುವ ಹೆಣ್ಣಿನ ಮನಸ್ಸು ನಿಂದು ಅಂತ ಅರ್ಥ ಆಗಿದೆ. ಅದಕ್ಕೆ ನಿನ್ನ ಪ್ರೀತಿಸ್ತಿದ್ದೀನಿ. ಈಗ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಚುಕ್ಕಿ. ನನ್ನ ಸುತ್ತಿರುವವರು ನನ್ನಿಂದ ಬಯಸ್ಲೇನು ಅಂತ ನನಗೆ ಗೊತ್ತುಂಟು. ಆಕಾಶ್ ಕೂಡ ಅದನ್ನೇ ಬಯಸೋದಾದ್ರೆ ನಾನು ತಯಾರಿಲ್ಲ. ಐ ಆಮ್ ಸಾರಿ. ಚುಕ್ಕಿ, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ಇವತ್ತಿದ್ದು ಶೂಟ್ ಲೊಕೇಶನ್ ಮಣಿಪಾಲ್ ಲೇಕ್ ಮ್ಯಾಮ್. ವೆಹಿಕಲ್ ಕನ್ಫರ್ಮ್ ಮಾಡ್ತೇನೆ ಮ್ಯಾಮ್. ಓಕೆ. ಹಾಂ ಶೋ. ಓ ಚುಕ್ಕಿ, ಯಾವಾಗ ಬಂದೆ? ಸ್ವಲ್ಪ ಹೊತ್ತಾಯ್ತು. ಸಾರಿ, ಕೂತ್ಕೋ. ಮಂದಾಕಿನಿಯವರೇ, ಹಾ? ನೀವು ನಿಮ್ಮ ಕೆಲಸನ ತುಂಬಾನೇ ಇಷ್ಟಪಡ್ತೀರಿ ಅಲ್ವಾ? ನಾನು ತುಂಬ ಇಷ್ಟಪಡ್ತೇನೆ. ಆದರೆ ನನ್ನ ಜೀವನದಲ್ಲೂ ತುಂಬ ಕಷ್ಟದ ದಿನಗಳಿತ್ತು. ಎಲ್ಲವನ್ನ ಎದುರಿಸಿ ಬಂದಿದ್ದೇನೆ. ಯಕ್ಷಗಾನವೇ ನನ್ನ ಜೀವನ. ಅದರಲ್ಲಿ ನಾನು ಸಾಧಿಸ್ಬೇಕಂತಿದ್ದೇನೆ. ನೋಡು ಚುಕ್ಕಿ, ಆ್ಯಕ್ಚುಲಿ ಹುಟ್ಟೋದು ಹೆಣ್ಣು ಗಂಡು ಅಲ್ಲ, ಪ್ರತಿಭೆ. ಯು ಹ್ಯಾವ್ ದಟ್ ಟ್ಯಾಲೆಂಟ್. ಬರ್ತೇನೆ. ಓಕೆ. ಇಂಥ ವಿಷಯದಲ್ಲೇ ನೀನು ಸೋತೋದು. ಅದಕ್ಕೆ ನಾನು ನಿಂಗೆ ಎಂತ ಹೇಳುದಿಲ್ಲ. ಆದರೆ ಆಕಾಶ ನಾನು ತುಂಬ ಪ್ರೀತಿಸ್ತಾನೆ ಸಂಜು.
ನೀನು ಹೇಳೋದು ನೋಡಿದ್ರೆ ನೀವು ತುಂಬಾ ಹತ್ತಿರ ಆಗಿದ್ರಿ ಅಂತ ಅನಿಸ್ತದೆ. ಅಲ್ಲ, ನಾಳೆ ಬಗ್ಗೆ ಯೋಚನೆ ಮಾಡಿ. ಇವತ್ತು ಸಿಗುವ ಪ್ರೀತಿಯನ್ನು ಯಾಕೆ ಕಳ್ಕೊಳ್ತಿ? ನೋಡು, ಆಕಾಶ ಒಳ್ಳೆಯವನೇ ಇರ್ಬೋದು, ಆದರೆ ನಾಳೆ ಜನ ಅವ ನಿನ್ನಿಂದ ಹಾಳಾದ ಅಂತ ಹೇಳಬಾರ್ದು. ರವೀಂದ್ರನಿದ್ದು ನಿಂಗೆ ಅಷ್ಟು ಬೇಗ ಮರ್ತು ಹೋಯ್ತಾನ? ಸುಮಿತ್ರನದ್ದು ಮದುವೆ ಆಗುವವರೆಗೆ ಮನೆಯಲ್ಲೇ ಇರು. ಸುಮಿತ್ರನ ಮದುವೆಗೆ ನಾನು ಸ್ವಲ್ಪ ಸಹಾಯ ಮಾಡ್ತೇನೆ. ಅದೆಲ್ಲ ಏನೂ ಬೇಡ, ನೀನು ಮನೆಯಲ್ಲೇ ಇರು, ಅದೇ ದೊಡ್ಡ ಉಪಕಾರ. ಸಿದ್ದು ಬಾ, ಆಡ್ಲಿಕ್ಕೆ ಹೋಗುವ. ಮೆಲ್ಲ ಹೋಗ್ಬಿಟ್ಟ, ಆಯ್ತಾ? ಬಾಯ್ ಪಪ್ಪ. ಬಾಯ್. ಆಕಾಶ್, ಬಂಗುಡೆ ಪುಳಿ ಮುಂಚೆ ರೆಡಿ, ಅದಾದ್ಮೇಲೆ ನಾನು ಹೋಗ್ತೇನೆ. ಇವತ್ತೇ ಬಂದು ಈಗಲೇ ಹೋಗ್ತೀನಂದ್ರೆ ಹೇಗೆ? ಮತ್ತೆ ಮನೆಯಲ್ಲಿ ಅಪ್ಪ ಏನ್ ತಿಳ್ಕೊಳ್ಳಲ್ಲ ಹೇಳು? ಹಾಗಾದ್ರೆ ನನ್ನ ಮೇಲೆ ನಿಂಗೆ ಪ್ರೀತಿ ಇಲ್ಲ ಅಂತ ಆಯ್ತು. ಆಕಾಶ್, ಅರ್ಥ ಮಾಡ್ಕೋ. ಚುಕ್ಕಿ, ಆಕಾಶ್, ಒಂದ್ ಕೇಳ? ಕೇಳು. ನಿಜವಾಗ್ಲೂ ನಿಂಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಯಾಕೆ ಕೇಳ್ತಿದ್ಯಾ? ಏನಿಲ್ಲ, ಸುಮ್ಮನೆ ಕೇಳಿದೆ. ಆಕಾಶ್. ಚುಕ್ಕಿ, ಒಂದು ಕೇಳ? ಕೇಳು. ನಾನು ಹೀಗಿದ್ರೆ ಇಷ್ಟನಾ ಅಥವಾ ಹೆಣ್ಣಾದ್ರೆ ಇಷ್ಟನಾ? ನೋಡು, ನೀನು ಹೀಗೆ ಇದ್ರೂ ಇಷ್ಟ, ಹೆಣ್ಣಾದ್ರೂ ಇಷ್ಟ. ಆಗ ನಮ್ಮ ಕನಸುಗಳೆಲ್ಲ ನನ್ಸಾಗ್ಬೋದು. ನಿಜವಾಗ್ಲೂ ಹೆಣ್ಣಾದ್ರೆ ಇಷ್ಟನಾ? ನಿನಗೂ ಅದೇ ಇಷ್ಟ ಅಲ್ವಾ? ನನ್ನ ಮನಸ್ಸನ್ನ ತುಂಬ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅನುರಾಗ್, ಏನು ಇವತ್ತಿದ್ದಕ್ಕಿದ್ದಾಗೆ? ಮಗ ಎಲ್ಲಿದ್ದಾನೆ? ಈಗಷ್ಟೇ ಹೊರಗೆ ಆಟ ಆಡಿಗೆ ಹೋದ. ಸ್ವಾತಿ ಮದುವೆ ಇನ್ವಿಟೇಷನ್. ಹುಡುಗ ಕುಂದಾಪುರದವ, ಬಿಸ್ನೆಸ್ ಮ್ಯಾನ್. ಅಮ್ಮ ಹೇಳಿದ್ರು ಅಂತ ಬಂದೆ. ಅಪ್ಪನಿಗೆ ಗೊತ್ತಾದ್ರೆ ವಿಷಯ ಗೊತ್ತುಂಟಲ್ಲ.
ನೀವೇ ಇಲ್ಲದೆ ಮನೆ ಎಲ್ಲ ಖಾಲಿ ಖಾಲಿ ಅಲ್ಲ. ಈ ಯಕ್ಷಗಾನ ಸ್ತ್ರೀವೇಷ ಎಲ್ಲ ಬಿಡು, ಜನ ಒಂದೊಂದು ಮಾತಾಡ್ತಾರೆ. ಒಬ್ಬರ ಬಗ್ಗೆ ತಿಳ್ಕೊಳ್ದೆ ಜನ ಏನ್ ಬೇಕಾದ್ರೂ ಮಾತಾಡ್ತಾರೆ. ಅದಕ್ಕೆ ನಾನೆಂತ ಮಾಡ್ಲಿ? ಇದು ಹೀಗೆ ಮುಂದುವರೆದ್ರೆ ನಿನ್ನನ್ನು ಯಾರು ಮದುವೆ ಆಗ್ತಾರೆ? ನಂಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ದಿದ್ರೆ ನೋಡು, ಆ ನಮಿತಾ ಸಮೇತ ಮದುವೆ ಆಗ್ಲಿಕ್ಕೆ ಒಪ್ಪಿದಾಳೆ ಮಾರೆ. ಎಂತ ಮದುವೆಯ? ಇನ್ನು ಎಷ್ಟು ದಿನ ಹೀಗೆ ಇರ್ತಿ ಮಾರೆ? ಮದುವೆ ಮಾತ್ರ ಈ ವರ್ಷವೇ ಆಗ್ಬೇಕು. ನಂಗೆ ಮದುವೆ ಇಷ್ಟ ಇಲ್ಲ. ಮತ್ತೆ ಹೆಣ್ಣಿನ ವೇಷ ಹಾಕೊಂಡು ಹೀಗೆ ತಿರುಗ್ತಾ ಇರ್ತೀಯಾ? ಹೆಣ್ಣಿನ ವೇಷ ಮಾತ್ರ ಅಲ್ಲ, ನಾನ್ ಕೂಡ ಹೆಣ್ಣೆ. ನಂಗೆ ಆ ಸಮಯದಲ್ಲಿ ಎಂತ ಹೇಳ್ಬೇಕನ್ಸ್ತು ಅದನ್ನ ಹೇಳಿಬಿಟ್ಟೆ. ಎಷ್ಟು ದಿನ ಅಂತ ಹೇಗೆ ಇರ್ತಿ ಜೊತೆ? ಮನೆಯವ್ರು ಸಹ ಹೇಗೆ ಒಪ್ಕೊಳ್ತಾರೆ ಹೇಳು? ನನಗೆ ಮದುವೆ ಇಷ್ಟ ಇಲ್ಲ ಅಂತ ನೀನು ಹೇಳಿ ಒಳ್ಳೆ ಕೆಲಸ ಮಾಡಿದ್ದಿ. ಆದ್ರೆ ನೀನು ನಿನ್ನ ಮನಸ್ಸು ಹೇಳಿದಾಗೆ ಕೇಳು ಅಷ್ಟೇ. ನಾವು ನಿನ್ನೊಟ್ಟಿಗೆ ಯಾವಾಗ ಸಹ ಇರ್ತೇವೆ. ಊಟ ಎಲ್ಲ ತೆಂಗಿನಕಾಯಿ ಬಿದ್ದಿದೆ, ಎತ್ತಿ ಹಾಕೋರಿಲ್ಲ. ಒಬ್ಬ ಸ್ತ್ರೀ ವೇಷ ಅಂತೆ, ಆಟ ಅಂತೆ, ರಾತ್ರಿ ಹಗಲಂತ ಅವನು ಊರು ಸುತ್ತಾಡ್ತಾ ಇರ್ತಾನೆ. ಇದನ್ನೆಲ್ಲ ಮಾಡ್ಕೊಂಡು ಸುಮ್ಮನೆ ಇರುವುದಲ್ಲ ಮನೆಯಲ್ಲಿ. ಅವ್ನು ನಿನ್ನೆ ಸಹ ಮನೆಗೆ ಬರ್ಲಿಲ್ಲ. ನಾನ್ ಫೋನ್ ಮಾಡಿದ್ದೆ, ನೀವೊಂದ್ಸರ್ತಿ ಫೋನ್ ಮಾಡಿ. ಅವನಿಗೆ ಖುಷಿ ಬಂದಾಗ ಬರಲಿ. ನೀವು ಇಷ್ಟು ಕೋಪ ಮಾಡ್ಲಿಕ್ಕೆ ಅವನು ಎಂತ ಮಾಡಿದಾನೆ? ನನ್ನ ಮನಸ್ಸು ಹೆಣ್ಣಿನದ್ದು ಅಂತ ಅವ ಹೇಳಿದ್ ನಿಂಗೆ ಕೇಳಿಲ್ವಾ? ಅವ ರಾತ್ರಿ ಕಳೆಯುವುದು ಆ ಹೆಂಡತಿ ಸತ್ತವನ ಮನೆಯಲ್ಲಿ. ಇದೆಲ್ಲ ನಿಮ್ಗೆ ಅರ್ಥ ಆಗುದಿಲ್ಲ. ಇದೆಲ್ಲ ನಾನು ಹೇಗೆ ನಂಬುದು? ನೀನ್ ಸ್ವಲ್ಪ ಆಲೋಚನೆ ಮಾಡಿ ನೋಡು. ಅವ ಸಣ್ಣವನಿದ್ದಾಗ ಹಾಗಿದ್ನ? ಅಲ್ಲ, ಆ ಸುದರ್ಶನಿಗೆ ಸಹ ಕಾಲ್ ಮಾಡಿ ನಾಳೆ ಸಿಗ್ತೀಯ ಅಂತ ಕೇಳಿದಾನಂತೆ. ಅವನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾನಂತ ನನಗೆ ಹೆದರಿಕೆ ಆಗ್ತಾ ಉಂಟು. ನೋಡು, ಅವನಲ್ಲಿ ಆಕಾಶನ ಮನೆಯಲ್ಲಿ ಇರ್ತಾನೆ. ಅವನನ್ನು ಮದುವೆಗೆ ಒಪ್ಪಿಸು, ಉಳಿದದ್ದು ನಾನು ನೋಡ್ಕೊಳ್ತೇನೆ. ಮಗ, ಈ ಯಕ್ಷಗಾನ ಎಲ್ಲ ತಲೆಯಿಂದ ತೆಗೆದು ಹಾಕು. ನಮಿತಾ ನಮ್ಮೆಲ್ಲರಿಗೂ ಇಷ್ಟ ಆಗಿದ್ದಾಳೆ. ನೀನು ಮದುವೆ ಆಗು, ಎಲ್ಲ ಸರಿ ಆಗ್ತದೆ. ಅಮ್ಮ, ನಿಮಗೆ ಗೊತ್ತುಂಟಾ, ನಂಗೆ ಚಿಕ್ಕದ್ನಿಂದ ಹುಡುಗಿಯಾಗಿರ್ಲಿಕ್ಕೆ ಆಸೆ. ಸುಮಿತ್ರಂಗೆ ತಂದ ಬಟ್ಟೆ ಎಲ್ಲ ಮೊದಲು ನಾನೇ ಹಾಕಿ ನೋಡ್ತಾ ಇದ್ದೆ. ಆಗ ನೀವು ಮಕ್ಕಳು ಅಂತ ಖುಷಿ ಪಟ್ರಿ. ಈಗ ದೊಡ್ಡವನಾದ್ಮೇಲೆ ನಂಗೆ ಅದೇ ಆಸೆ. ಇದು ನಿಮಗೆಲ್ಲ ಅರ್ಥ ಆಗೋದಿಲ್ಲ ಬಿಡಿ. ಸಾಕು ಮಗ, ಸಾಕು. ನೀನು ಮದುವೆ ಆಗು, ಯಕ್ಷಗಾನಕ್ಕೆಲ್ಲ ಹೋಗ್ಬೇಡ. ಹೋದ್ರೆ ಇನ್ಮುಂದೆ ನೀನು ಅಮ್ಮ ಇಲ್ಲ ಅಷ್ಟೇ.
ಶುಕೇಶ, ಹಾ, ಆ ಬೆಂಗಳೂರಿಂದ ಮ್ಯಾನೇಜರ್ ಫೋನ್ ಮಾಡಿದ್ರು. ಮದುವೆ ಆದ ನಂತರ ನಮಿತನನ್ನು ಕರ್ಕೊಂಡು ಹೋಗ್ಬೋದಂತೆ. ಹಾ, ಮತ್ತೆ ಅದು ಎಂಥದ ಎಂಟ್ರಿಯ ಬಗ್ಗೆ ಹೇಳಿಕ್ಕುಂಟಂತೆ. ಫೋನ್ ಮಾಡಿ ಕೇಳಿಸ್ತೇನೆ. ಹಲೋ, ನಮಸ್ತೆ ಸರ್. ನಾನು ದಾಮೋದರ, ಉಡುಪಿಯಿಂದ. ನಾನು ಸುಕೇಶನ ತಂದೆ. ಬೆಳಿಗ್ಗೆ ಹೌದೌದು ಹೌದೌದು. ಹಾಂ, ಒಂದು ನಿಮಿಷ ಕೊಡ್ತೇನೆ. ಹೇಳಿ ಹೇಳಿ. ಓಕೆ, ಸರಿ, ಕಾಲ್ ಮಾಡ್ತೇನೆ. ಎಂತಂತೆ? ನಾಡ್ದು ಬರ್ಬೇಕಂತೆ. ಹೌದಾ? ಹಾಗಾದ್ರೆ ನೀನೊಂದು ಕೆಲಸ ಮಾಡು, ನಾಳೆನೇ ಹೊರಡು. ಆಯ್ತು. ನೋಡು, ಬೇಕಾದ್ರೆ ಆ ಸಂಜೆ ನನ್ನ ಕರ್ಕೊಂಡು ಹೋಗು ಮಾರಾಯ. ಬೇಡ ಬೇಡ, ನಾನು ಒಬ್ಬನೇ ಹೋಗ್ತೇನೆ. ನನ್ನ ಕನಸೆಲ್ಲ ನುಚ್ಚುನೂರಾಗಿತ್ತು. ನೀನು ಬಂದಮೇಲೆ ಮತ್ತೆ ಕನಸು ಕಾಣೋಗಿ ಮಾಡಿದ್ದಿ. ಆಕಾಶ್, ನಿಂಗೋಸ್ಕರ ನಾನು ಬದಲಾಗ್ತೇನೆ. ಚುಕ್ಕಿ, ನೀನೇನು ಹೆದರಬೇಡ. ನಿನ್ನ ನಿರ್ಧಾರ ಸರಿ ಉಂಟು, ನಾನಿದ್ದೇನೆ. ಬನ್ನಿ. ಇವನು ನನ್ನಲ್ಲೊಂದು ವಿಷಯ ಹೇಳಿದ್ದಾನೆ. ಅದು ಸತ್ಯವಾ ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ. ಯಾವ ವಿಷಯಪ್ಪ? ಅದೇ, ಮೊನ್ನೆ ಅನುರಾಗು ಮದುವೆಯ ಕಾಗದ ಕೊಡಲಿಕ್ಕೆ ಬಂದಾಗ ನೀನು ಯಾವನೋ ಒಬ್ಬನ ಒಟ್ಟಿಗೆ ಇದ್ದೀಯಂತೆ. ಹೌದು, ಅವನು ನನ್ನ ಫ್ರೆಂಡ್ ಸುಕೇಶ್ ಅಂತ. ಫ್ರೆಂಡಾ? ಫ್ರೆಂಡ್ಸ್ ನಮಗೂ ಸಹ ಇದ್ದಾರೆ ಮಾರಾಯ. ಆದರೆ ನಮ್ಮ ಫ್ರೆಂಡ್ಸ್ ಯಾರು ಈ ಸ್ಥಿತಿಯಲ್ಲಿ? ಅದು ನನ್ನ ವೈಯಕ್ತಿಕ ವಿಷಯ. ಅದರ ಬಗ್ಗೆ ನೀವು ಮಾತಾಡಲಿಕ್ಕೆ ಬಂದಿದ್ರೆ. ನೋಡು ಮಗ, ನಿನ್ನ ಜೀವನದಲ್ಲಿ ನಡೆದದ್ದಕ್ಕೆ ನನಗೂ ಸಹ ತುಂಬ ಬೇಸರ ಉಂಟು. ಆದರೆ ಒಬ್ಬ ಅಪ್ಪನಾಗಿ ನಾನಿದನ್ನು ಖಂಡಿತ ಸಹಿಸುವುದಿಲ್ಲ. ಅಲ್ಲದೆ ಈ ಸಮಾಜವು ಇದನ್ನು ಒಪ್ಪುವುದಿಲ್ಲ. ಅದರಲ್ಲೂ ಆ ಹೆಣ್ಣಿಗನನ್ನು ಖಂಡಿತ ಯಾರೂ ಒಪ್ಪುವುದಿಲ್ಲ. ಹಾಂ, ಇಷ್ಟು ವರ್ಷ ನಾನು ಸಿದ್ದು ಇಬ್ಬರೇ ಇದ್ದಾಗ ನಮ್ಮೊಟ್ಟಿಗೆ ಯಾರೂ ಬಂದಿರಲಿಲ್ಲ. ಆಗ ನಮ್ಮ ಕಷ್ಟ ಸುಖ ಎಲ್ಲ ಅರ್ಥ ಮಾಡಿಕೊಂಡು ಇಲ್ಲಿದ್ದದ್ದು ನೀವು ಹೇಳಿದ ಇದೇ ಹೆಣ್ಣಿಗ. ಸಿದ್ದು ಎಲ್ಲಿ? ಸಿದ್ದು ಒಳಗೆ ಮಲಗಿದ್ದಾನೆ, ಏಳಿಸ್ಬೇಡ. ಮಗ, ಅದು ಸಾಕಮ್ಮ, ಇಷ್ಟು ಹೇಳಿದ್ರೆ ಜಾಸ್ತಿ ಆಯ್ತು. ಹಾಗಾದರೆ ನಾವು ಹೊರಡ್ತೇವೆ. ನೋಡು, ನೀನೇನು ಯೋಚನೆ ಮಾಡಬೇಡ. ಆ ಮನೆ ನಿಂದೆ. ಆ ಮನೆ ಬಾಗಿಲು ನಿನಗೆ ಯಾವತ್ತೂ ತೆರೆದಿರುತ್ತೆ. ನೀ ಖಂಡಿತ ವಾಪಸ್ ಬಾ. ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಚೆನ್ನಾಗಿದೆಯಾ ಚುಕ್ಕಿ? ನೀನ್ ಯಾಕೆ ರೈಟ್ ಹ್ಯಾಂಡಿಗೆ ನೇಲ್ ಪಾಲಿಶ್ ಹಾಕ್ಲಿಲ್ಲ? ಅದಾ, ಊಟ ಮಾಡುವಾಗ ಹೊಟ್ಟೊಳಗೆ ಹೋದ್ರೆ. ಓ ಹಾಗೆ.
ಇಂಟರ್ವ್ಯೂ ಎಲ್ಲ ಮುಗೀತು. 2 ತಿಂಗಳು ಟ್ರೈನಿಂಗ್ ಇದೆ ಅಂತ ಹೇಳಿದ್ದಾರೆ. ನಾನಿಲ್ಲಿ ಫ್ರೆಂಡ್ ಮನೇಲಿದ್ದೇನೆ. ನೀವು ಕಾಲ್ ಮಾಡಬೇಡಿ, ನಾನೇ ಫ್ರೀ ಆದಾಗ ನಿಮ್ಗೆ ಕಾಲ್ ಮಾಡ್ತೇನೆ. ಯಾಕಂದರೆ ನನ್ನ ಹತ್ರ ಫೋನ್ ಇರಲ್ಲ. ಚುಕ್ಕಿ, ಬೇಜಾರು ಮಾಡ್ಕೊಳ್ಬೇಡ. ಇದು ನೀನು ಮನಸ್ಸಿನಿಂದ ಮಾಡಿದ ನಿರ್ಧಾರ. ಮನಸ್ಸಲ್ಲಿ ನೀನು ಹೆಣ್ಣಾಗಿದ್ದೀಯ. ಇನ್ನು ನೀನು ದೇಹದಿಂದ, ಸ್ವರದಿಂದ, ವ್ಯಕ್ತಿತ್ವದಿಂದ ಹೆಣ್ಣಾಗಬೇಕು ಅಷ್ಟೇ. ನಡಿ, ರೆಡಿಯಾಗು, ಡಾಕ್ಟರ್ ಹತ್ರ ಹೋಗೋಣ. ಮಂದಾಕಿನಿ ಎಲ್ಲ ಹೇಳಿದ್ರು. ಡೋಂಟ್ ಯು ಲವ್ ಯುವರ್ ಸೆಲ್ಫ್? ಇಲ್ಲ. ಈ ನಿರ್ಧಾರ ಯಾಕೆ ತಗೊಂಡ್ರಿ? ನಾನು ನನ್ನನ್ನು ದ್ವೇಷಿಸ್ತಿದ್ದೇನೆ ಸರ್. ಈ ಸಮಾಜದಲ್ಲಿ ನನಗೆ ಗಂಡಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ನಾನು ನನಗೋಸ್ಕರ ಬದುಕಬೇಕು, ಸಮಾಜಕ್ಕೋಸ್ಕರ ಅಲ್ಲ. ನಾನು ಹೆಣ್ಣಾಗಬೇಕು ಡಾಕ್ಟರ್. ನೋಡಿ ಸುಕೇಶ್, ಐ ಹೋಪ್ ಯು ಆರ್ ರೆಫರಿಂಗ್ ಟು GRS. ಐ ಮೀನ್ ಜೆಂಡರ್ ರಿಅಸೈನ್ಮೆಂಟ್ ಸರ್ಜರಿ. ಹೌದು ಸರ್. ಓಕೆ, ಬಟ್ ಐ ಆಲ್ಸೋ ಹೋಪ್ ಯು ನೋ ದ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಟು. ಹಾಂ, ಹೌದು ಸರ್. ಆಲ್ ದ ರೈಟ್. ಈ ಸಮಾಜ ಟೀಕೆಗಳ ಬಗ್ಗೆ ಮರ್ತು ಬಿಡಿ. ನಿಮ್ಮ ಮನಸ್ಸು ಏನು ಹೇಳುತ್ತೋ ಹಾಗೆ ಮಾಡಿದ್ದೀರಿ. ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್. ಐ ಶಲ್ ಹೆಲ್ಪ್ ಯು. ಓಕೆ ಸರ್. ನಿನ್ನ ನೆನಪಲ್ಲೇ ಕಳೆದೋದೆ ನಾನಿಲ್ಲಿ, ಜೊತೆಯಾಗಿ ನೀನೀಗ ಇರಬಾರದೆ. ಮತ್ತೆ ಸಿಗಬಹುದೇ ಹೊಸತೊಂದು ಅವಕಾಶ, ಬದುಕಲ್ಲಿ ಇನ್ನೇನು ಉಳಿದಂತಿದೆ. ಹಲೋ ಆಕಾಶ್, ಹೇಳು ಆಕಾಶ್. ಆಸೆಗಳು ನೂರು ಮೌನದಲ್ಲಿ ನಕ್ಕಾಗ, ಕನಸುಗಳ ಹೊತ್ತು ನಾ ಹಾರಿ ಬರಲೆ. ನೋವುಗಳು ನೂರು ಹಿಂತಿರುಗಿ ಬರುವಾಗ, ನಗು ಬಿಡದೆ ನಡೆಯೋ ಸೋಲೆಲ್ಲಿದೆ. ನೆಪವಾದೆ ನೀನು, ಬದಲಾದೆ ನಾನು, ಸಮಯ ನಮಗಾಗಿ ಕಾಯುತ್ತಿದೆ. ನಿನ್ನ ನೆನಪಲ್ಲೇ ಕಳೆದೋದೆ ನಾನಿಲ್ಲಿ, ಜೊತೆಯಾಗಿ ನೀನೀಗ ಇರಬಾರದೆ. ಮತ್ತೆ ಸಿಗಬಹುದೇ ಹೊಸ
ಹೊಸತೊಂದು ಅವಕಾಶ ಬದುಕಲ್ಲಿ ಇನ್ನೇನು ಉಳಿದಂತಿದೆ. Sukesh, how are you? One last voice therapy and you are done. Now you are a woman, technically. We'll shift you soon. Cheer up. ಹಲೋ ಹಲೋ ಹಾಂ ಸುಕೇಶ್ ಅಂತ ಯಾರು ಇಲ್ಲ ಸರ್. ಅದು ಉಡುಪಿ ಮೇಡಮ್, ಉಡುಪಿಯ ಸುಕೇಶ್ ಅಂತ. ಸ್ವಲ್ಪ ನೋಡ್ಬೋದಾ ಮೇಡಮ್? ಇಲ್ಲ ಸರ್, ಆ ಡೇಟಿಗೆ ಆ ಹೆಸರಿನವರು ಯಾರು ಬರಲಿಲ್ಲ. ಸ್ವಲ್ಪ ನೋಡಿ ಮೇಡಮ್, ಸುಕೇಶ್ ಅಂತ ಉಡುಪಿ ಇಲ್ವಾ? ಇಲ್ಲ ಸರ್. ಎಂತಾಯ್ತು? ಎಂತಾದ್ರೂ ಗೊತ್ತಾಯ್ತಾ? ಆಗುದೆಂತ, ಅವನದ್ದೇ ಒಂದು ಜೀವನ ಹುಡ್ಕೊಂಡು ಬೇರೆ ಎಲ್ಲೇ ಹೋಗಿದ್ದಾನೆ. ನೀನು ಸುಮ್ಮನೆ ಕಾಯ್ಬೇಡ ಮರತೆ, ಆ ಬ್ಯಾವರ್ಸಿ ಬರೋದಿಲ್ಲ ಇನ್ನು. ಅವನನ್ನು ಮರೆತು ಬಿಡು. ಎಲ್ಲ ಒಂದೊಂದು ಇದ್ದವೆ, ಭಾಷೆ ಇಲ್ದಿದ್ದವೆ, ಇಂಥವೆಲ್ಲ ಹುಟ್ಟುದು ಯಾಕೆ? ಸುಮ್ಮನೆ ಹುಟ್ಟಲೇಬಾರ್ದಿತ್ತು. ಕರ್ಮ ಎಲ್ಲ ನಮ್ಮ ಹಣೆ ಬರ. ಚುಕ್ಕಿ, ತುಂಬ ಸುಂದರವಾಗಿ ಕಾಣ್ತಿದ್ಯಾ. ಏನು ಹೆದರ್ಬೇಡ, ಇನ್ನು ಹಾರ್ಮೋನ್ ಟ್ರೀಟ್ಮೆಂಟ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣ್ತೀಯ. ಸುಕೇಶ್ ಸತ್ತಿದ್ದಾನೆ, ಇನ್ನಾನು ಸುಖಿದಾಗಿ ಬದಲಾಗ್ತೇನೆ. ಇನ್ನೊಂದು ಜನ್ಮ ಅಂತ ಇದ್ರೆ ಸಂಪೂರ್ಣ ಹೆಣ್ಣಾಗಿ ಬದುಕ್ತೇನೆ. ಹೇಗಿದ್ರು ಹುಟ್ಟಿದ್ದೇನೆ, ಇನ್ನು ನನಗೆ ಬೇಕಿದ್ದಾಗಿ ಬದುಕ್ತೇನೆ. ಅಕ್ಕ, ಮೊಬೈಲ್ ಕೊಡು. ಆಕಾಶಕ್ಕೊಂದು ಕಾಲ್ ಮಾಡ್ತೇನೆ. ಪಾಪ ಆಸಿದ್ದು ಎಷ್ಟು ಉಪದ್ರ ಕೊಡ್ತಿದ್ದಾನೇನೋ. ಮೊಬೈಲ್ ಹೊರಗಿದೆ, ತರ್ತೇನೆ. ಸರಿ ಇರ್ಲಿ ಬಿಡು, ನಾನೇ ಹೇಗೋ ಹೋಗಿ ಅವನ್ನ ಮೀಟ್ ಆಗ್ತೀನಲ್ಲ. ಏನ್ ಸಪ್ಪ ಇದ್ದಿ? ಶೂಟಿಂಗ್ ಹೋಗೋ ಟೆನ್ಷನ್ನಾ? ಏನೂ ಇಲ್ಲ. ಹೇಗೂ ನೀನು ಸ್ವಲ್ಪ ದಿನ ಮನೇಲಿ ಇಲ್ವಲ್ಲ, ನಾಳೆ ನಾನು ಉಡುಪಿಗೆ ಹೋಗಿ ಆಕಾಶ್ಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಬರ್ತೇನೆ. ಇಷ್ಟು ಬೇಗ ಹೊರಟಿಯಾ? ಆಕಾಶ್ಗೊಮ್ಮೆ ಕಾಲ್ ಮಾಡಿ ಹೇಳಬೇಕಿತ್ತು. ಪಾಪು, ನೀನು ನನ್ನ ಬಗ್ಗೆ ಟೆನ್ಷನ್ ಮಾಡಬೇಡ, ನಾನು ಹೋಗಿ ಬರ್ತೇನೆ.
ನಿಲ್ಲೋ. ಆಕಾಶ್. ಹೌದು. ಸಿದ್ದು. ಹೌದು. ನೀವ್ಯಾರು? ದೇವಿಕಾ. ಬಂದೆ ಆಯ್ತಾ? ಆಕಾಶ್, ಹೇಗಿದ್ದೆ ಆಕಾಶ್? ಜೀವನ ಪೂರ್ತಿ ನನ್ ಜೊತೆಗೆ ಇರ್ತೀಯ ಅಂತ ನೋಡು, ನನ್ ಪೂರ್ತಿ ಹೆಣ್ಣಾಗಿ ಬದಲಾಗಿದ್ದೇನೆ. ಅದೌದು. ಎಲ್ಲಿ ಸಿದ್ದು? ಸಿದ್ದು. ಆಕಾಶ್, ನಾವು ಹೋಗು ಆಕಾಶ್. ಬನ್ನಿ ಆಕಾಶ್. ಆಕಾಶ್. ಮಂದಕ್ಕಿನಿ ನಿಂಗೇನು ಹೇಳಿಲ್ವಾ? ಮಂದಾಕಿನಿ ಇಲ್ವಲ್ಲ. ಬೇಕಾದ್ರೆ ನೀನೇ ಕಾಲ್ ಮಾಡಿ ಕೇಳು. ಈ ವಿಷಯ ಅಂತ ನನ್ನ ಹತ್ರನೇ ಹೇಳ್ಬೋದಿತ್ತಲ್ಲ. ಚುಕ್ಕಿ, ನನ್ನನ್ನು ಕ್ಷಮಿಸು. ನಾನು ನಿಂಗೆ ಹೇಳ್ಬೇಕಂತ ಇದ್ದೆ. ಆಕಾಶ್ ಕಾಲ್ ಮಾಡಿದ್ದ, ಆದ್ರೆ ಅದು ತುಂಬಾ ಲೇಟ್ ಆಗಿತ್ತು. ನಿನ್ನ ಸರ್ಜರಿ ಆಗಿ ಹೋಗಿತ್ತು. ವೆರಿ ಸಾರಿ ಚುಕ್ಕಿ. ಅರ್ಥ ಮಾಡ್ಕೋ ಚುಕ್ಕಿ, ನನಗೆ ನಿನ್ನೊಟ್ಟಿಗೆ ಬರ್ಲಿಕ್ಕೆ ಆಗುದಿಲ್ಲ. ನನಗೆ ನನ್ನ ಸಿದ್ದುನ ಭವಿಷ್ಯ ಮುಖ್ಯ. ಹಾಗಿದ್ರೆ ನೀವು ನನ್ನಿಂದ ಪ್ರೀತಿಸಿದ್ದು ಅನುಭವಿಸಿದ್ದೆಲ್ಲ ಈ ನನ್ನ ವೇಷವಲ್ಲ. ಆಕಾಶ್, ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗುದಿಲ್ಲ. ಪ್ಲೀಸ್ ಆಕಾಶ್, ಬನ್ನಿ ಆಕಾಶ್. 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 ಚುಕ್ಕಿ, ಬರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಅಷ್ಟೇ. ನೋಡು, ನೀನಾಗಿ ನೀನು ಹೋಗ್ತೀಯಾ, ಅದು ಒಳ್ಳೇದು. ಇಲ್ದಿದ್ರೆ ನಿನ್ನನ್ನು ಕಳಿಸುವ ಏರ್ಪಾಡು ಮಾಡಬೇಕಾಗ್ತದೆ. ಆಕಾಶ್ ಈಗ ಮೊದಲಿನ ತರ ಇಲ್ಲ, ಬದಲಾಗಿದ್ದಾನೆ. ನೀನೆಷ್ಟೇ ಪ್ರಯತ್ನ ಪಟ್ರು ನನ್ನನ್ನು ನಾನು ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಿಲ್ಲ. ಈ ವೇಷ ಎಲ್ಲ ಹಾಕೊಂಡು ಬಂದು ಏನು ಪ್ರಯೋಜನ ಇಲ್ಲ. ಹೋಗ ಇಲ್ಲಿಲ್ಲ. ಅಮ್ಮ. ಚುಕ್ಕಿ, ಇಷ್ಟು ದಿನ ಎಲ್ಲಿ ಹೋಗಿದ್ದಪ್ಪ? ಒಳಗ್ ಬಾ. ಎಂತ ಇದು ವೇಷ? ಆಟ ಎಂತಾದ್ರೂ ಇತ್ತ? ಮೊದ್ಲು ಈ ಬಟ್ಟೆ ಬಿಚ್ಚಿ ಬೇರೆ ಹಾಕೋ. ಅಪ್ಪ ನೋಡಿದ್ರೆ ರಂಪ ಮಾಡ್ತಾರೆ. ಇಲ್ಲ ಅಮ್ಮ, ಅದು ನಾನು. ಕಾವೇರಿ,
ಯಾರ? ನೀವ್ ಹೇಳಿದಾಗೆ ಬದುಕ್ಲಿಕ್ಕೆ ನಂಗೆ ಆಗ್ತಾ ಇರ್ಲಿಲ್ಲ. ನನ್ ಮನ್ಸಿನ ಮಾತನ್ನ ನಾನು ಕೇಳಿದೆ. ಕ್ಷಮಿಸ್ಬಿಡಿ ಅಪ್ಪ. ಇದೆಲ್ಲ ಅನ್ಭವಿಸ್ಬೇಕು ಅಂತ ಹಣೆಲ್ ಬರ್ದಿತ್ತೇ ಏನೋ. ಅಂತೂ ಮನೆಗ್ ವಾಪಸ್ ಬಂದಲ್ಲ. ಒಂದೇ ಒಂದ್ಸಲ ಕ್ಷಮಿಸ್ಬಿಡಿ. ನೋಡು, ಹೇಳುದನ್ನು ಸರಿ ಕೇಳು. ಈ ವೇಷ ಎಲ್ಲ ತೆಗೆದು ಬಿಸಾಡು. ಗಂಡು ಮಗನಾಗಿ ಒಳಗೆ ಬರ್ತೀಯಾ? ಬಾ. ಇಲ್ದಿದ್ರೆ ಈ ಮನೆಯಲ್ಲಿ ನಿನಗೆ ಸ್ಥಾನ ಇಲ್ಲ. ಒಮ್ಮೆ ಅವ್ರು ಹೇಳಿದಾಗೆ ಕೇಳು ಮಗ. ನಾನೀಗ ಹಳೆ ಸುಖೇಶ ಅಲ್ಲ, ಆಪರೇಷನ್ ಮಾಡಿಸ್ಕೊಂಡಿದ್ದೇನೆ. ನಾನೀಗ ಸುಖಿತ. ನನ್ನ ಜೀವನ ಹೀಗಾಗ್ಲಿಕ್ಕೆ ಯಾವ ಕಾರಣ ಅಲ್ಲ. ನೀವು ಚಿಂತೆ ಮಾಡಬೇಡಿ, ನಾನ್ ಯಾರ ಸಹಾಯದ ಹಂಗಲ್ಲೂ ಇಲ್ಲ. ನನ್ನ ಇಚ್ಛೆಯಂತೆ ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ಬದುಕಿ ಈ ಸಮಾಜಕ್ಕೆ ಮಾದರಿಯಾಗಿರ್ತೇನೆ.